ದಯವಿಟ್ಟು ತಲೆಬಾಗಿರಿ, ನಾವು ಪ್ರಾರ್ಥಿಸೋಣ. ಪವಿತ್ರ ತಂದೆಯಾದ ದೇವರೇ, ಈ ಸಮಯದಲ್ಲಿ ಪಾಪಿಗಳಾಗಿರುವಂಥ ನಾವು ನಿಮ್ಮ ಮುಂದೆ ತಲೆಬಾಗುತ್ತೇವೆ. ಅವರು ಈಗ ನಿಮ್ಮ ಮುಂದೆ ತಮ್ಮ ತಲೆಯನ್ನು ಬಾಗಿ ರಕ್ಷಿಸಲ್ಪಡುವುದಕ್ಕಾಗಿ ಬಯಸುತ್ತಾರೆ. ಕರ್ತನೇ, ನೀವು ಈ ಜನರ ಆತ್ಮಗಳನ್ನು ಉಳಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರಪಂಚವು ಈಗಾಗಲೇ ಅದರ ಅಂತ್ಯದ ಸಮೀಪದಲ್ಲಿದೆ ಮತ್ತು ನಿಮ್ಮ ಎರಡನೆಯ ಬರುವಿಕೆಯ ಸಮಯವು ಸಮೀಪಿಸುತ್ತಿದೆ. ಅವರು ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿರುವಾಗ ಅವರ ಹೃದಯವು ತಿನ್ನುವುದು ಮತ್ತು ಕುಡಿಯುವುದು, ಖರೀದಿಸುವುದು ಮತ್ತು ಮಾರಾಟ ಮಾಡುವುದು, ಬಿತ್ತನೆ ಮಾಡುವುದು, ಮನೆ ಕಟ್ಟುವುದು, ಮದುವೆ ಮತ್ತು ಇದರ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ. ತಮ್ಮ ಆತ್ಮಗಳು ಜೀವಂತವಾಗಿವೆಯೋ ಅಥವಾ ಸತ್ಯವೆಯೋ ಎಂಬ ಅರಿವಿಲ್ಲದೆ ಅವರು ಅಜ್ಞಾನದಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ಈಗ ಅವರು ಬೈಬಲ್ನ ಮಾತುಗಳ ಮೂಲಕವಾಗಿ ಬೈಬಲ್ ಸತ್ಯ ಮತ್ತು ನಿಮ್ಮ ಯೋಚನೆಯು ನೆರವೇರುತ್ತಿದೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ಮತ್ತು ಅವರು ಈಗ ನಿಮ್ಮ ಮುಂದೆ ನಮ್ಮರದೆಯಿಂದ ತಲೆಬಾಗಿರುವಾಗ ಅವರ ಆತ್ಮಗಳ ಮೇಲೆ ನೀವು ಕರುಣೆ ತೋರಬೇಕೆಂದು ನಾವು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತೇವೆ. ಮತ್ತು ಇಂದು ಅವರಿಗೆ ತೆರೆದಿರುವಂಥ ಬೈಬಲ್ ಮಾತುಗಳ ಮೂಲಕ ಅವರು ಸತ್ಯವನ್ನು ಅರಿತುಕೊಳ್ಳಬಹುದು ಮತ್ತು ಜೀವಿಸಬಹುದು. ನೀವು ಅವರಿಗೆ ಹೇಳುತ್ತಿರುವಂಥ ಈ ಮಾತುಗಳು ಅವರ ಹೃದಯಗಳಲ್ಲಿ ನಿಮ್ಮ ಮಾತಿನ ಕಡೆಗೆ ಸೆಳೆಯುವಂತೆ ನಾವು ಪ್ರಾರ್ಥಿಸುತ್ತೇವೆ. ಇದೆಲ್ಲವನ್ನು ನಾವು ದೇವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಯೋಹನ್ನ ಅಧ್ಯಾಯ 1 ತಿರುಗೋಣ. ಯೋಹನ್ನ ಅಧ್ಯಾಯ 1. ನಾನು ವಾಕ್ಯ 1 ಓದುತ್ತೇನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಇಲ್ಲಿ ಆದಿಯಲ್ಲಿ ಎಂದು ಹೇಳಿದಾಗ, ಅಂದರೆ ಈ ಪ್ರಪಂಚವು ಸೃಷ್ಟಿಯಾಗುವ ಮೊದಲು, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ದೇವರು ಇದ್ದನು ಮತ್ತು ದೇವರ ವಾಕ್ಯವು ಅಸ್ತಿತ್ವದಲ್ಲಿತ್ತು. ಅದನ್ನೇ ಇಲ್ಲಿ ಹೇಳುತ್ತಿದೆ. ಆದಿಯಲ್ಲಿ ವಾಕ್ಯವಿತ್ತು. ದೇವರು ತನ್ನ ವಾಕ್ಯದ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದನು ಮತ್ತು ಅವನು ತನ್ನ ಆತ್ಮದ ವಾಕ್ಯದ ಮೂಲಕ ಈ ಪ್ರಪಂಚದ ಜನರಿಗೆ ಹೊಸ ಜೀವನವನ್ನು ನೀಡುತ್ತಾನೆ. ದೇವರ ಮಗನ ಜೀವನವನ್ನು ವಾಕ್ಯದ ಮೂಲಕ ನೀಡುತ್ತಾನೆ. ವಾಕ್ಯವಾಗಿ ಇರುವಂಥ ದೇವರು ಮನುಷ್ಯನ ದೇಹವನ್ನು ಧರಿಸಿ ಮನುಷ್ಯನ ಭೌತಿಕ ಜಗತ್ತಿಗೆ ಬಂತನು. ಆದ್ದರಿಂದ ಯೇಸು ದೇವರಾಗಿದ್ದಾನೆ ಮತ್ತು ಅವನು ದೇವರ ವಾಕ್ಯವಾಗಿದ್ದಾನೆ. ಅದು ಯಾಕೆ? ನಾವು ಈಗಾಗಲೇ ಆದಿಕಾಂಡವನ್ನು ಅಧ್ಯಯನ ಮಾಡಿದ್ದೇವೆ. ಆದಿಕಾಂಡ ಅಧ್ಯಾಯ 2 ವಾಕ್ಯ 17 ಹೇಳುತ್ತದೆ, ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂಬುದಾಗಿ ವಿಧಿಸಿದನು. ಆದಾಮನು ಮತ್ತು ಹವ್ವಳು ಈ ಮಾತುಗಳನ್ನು ಒಪ್ಪಿಕೊಂಡಿದ್ದರೆ ಅದು ಅವರಿಗೆ ನಿತ್ಯ ಜೀವನವನ್ನು ಅರ್ಹಿಸುತ್ತಿತ್ತು. ಅವರು ಜೀವವೃಕ್ಷದ ಹಣ್ಣನ್ನು ತಿಂದದಿದ್ದರೆ ನಿತ್ಯ ಜೀವವನ್ನು ಪಡೆಯುತ್ತಿದ್ದರು. ಆದರೆ ಅವರು ಈ ಮಾತುಗಳನ್ನು ತಮ್ಮ ಹೃದಯಗಳಲ್ಲಿ ಸ್ವೀಕರಿಸಲಿಲ್ಲ. ಅವರು ಅದನ್ನು ಕೇಳಿದರಷ್ಟೇ. ತದನಂತರವಾಗಿ ಸೈತಾನು ಸರ್ಪದ ಹಾಗೆ ಬಂತು, ನೀವು ಹಣ್ಣನ್ನು ತಿಂದರೆ ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ, ನೀವು ಅದನ್ನು ತಿಂದರೆ ನೀವು ದೇವರಂದೇ ಆಗುತ್ತೀರಿ ಎಂದು ಹೇಳಿತು. ಅವನು ಇದನ್ನು ಹೇಳಿದಾಗ ಅವಳು ತಕ್ಷಣ ಅವನ ಮಾತುಗಳನ್ನು ಒಪ್ಪಿಕೊಂಡು ಮತ್ತು ಅವಳು ಹಣ್ಣನ್ನು ತಿಂದಳು. ಇದು ಮನುಷ್ಯನ ಸಾವಿನ ಆರಂಭವನ್ನು, ಅವನ ಪತನದ ಆರಂಭವನ್ನು ಗುರುತಿಸಿತು. ಹಾಗಾದರೆ ಒಮ್ಮೆ ಮನುಷ್ಯನು ಈ ರೀತಿಯಲ್ಲಿ ಪಾಪದಲ್ಲಿ ಬಿದ್ದಿದ್ದರೆ ಅವನು ತನ್ನ ಪರಿಸ್ಥಿತಿಯಿಂದ ಹೇಗೆ ರಕ್ಷಿಸಲ್ಪಡಬಹುದು? ದೇವರು ತನ್ನ ವಾಕ್ಯವನ್ನು ಮತ್ತೊಮ್ಮೆ ಕಳುಹಿಸಿದನು. ಯೇಸು ಶರೀರದಲ್ಲಿ ಬಂದ ದೇವರ ವಾಕ್ಯವಾಗಿದ್ದಾನೆ. ಯೇಸು ದೇವರ ವಾಕ್ಯವಾಗಿದ್ದಾನೆ.
ನೀವು ದೇವರ ವಾಕ್ಯವಾಗಿರುವ ದೇವರ ಮಗನಾದ ಯೇಸುವನ್ನು ನೋಡಿದರೆ ಮತ್ತು ಆತನಲ್ಲಿ ನಂಬಿಕೆಯ ಮೂಲಕ ನಿತ್ಯ ಜೀವವನ್ನು ಪಡೆದರೆ ನೀವು ತಂದೆಯಾದ ದೇವರ ಚಿತ್ತವನ್ನು ಮಾಡಿದ್ದೀರಿ. ಇಲ್ಲಿ ನಾವು ನಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕಾಣಬಹುದು. ನೀವು ನಿತ್ಯ ಜೀವವನ್ನು ಪಡೆದರೆ ನೀವು ತಂದೆಯ ಚಿತ್ತವನ್ನು ಮಾಡುತ್ತಿದ್ದೀರಿ. ನೀವು ನಿತ್ಯ ಜೀವವನ್ನು ಸ್ವೀಕರಿಸದಿದ್ದರೆ ನೀವು ಅವನ ಇಚ್ಛೆಗೆ ಅನುಗುಣವಾಗಿ ವರ್ತಿಸುವುದಿಲ್ಲ. ಇದೀಗ ನಿಮ್ಮ ದೊಡ್ಡ ಸಮಸ್ಯೆ ಏನೆಂದರೆ ಪಾಪವಾಗಿದೆ. ಹಾಗಾದರೆ ಆ ಪಾಪದ ಬೆಲೆಯನ್ನು ಪಾವತಿಸಲು ನೀವೇನು ಮಾಡಬಹುದು ಎಂಬುದು ಪ್ರಶ್ನೆ. ನಿಮ್ಮ ಪಾಪದ ಬೆಲೆಯನ್ನು ನೀವು ಹೇಗೆ ಪಾವತಿಸಬಹುದು? ನೀವು ರಕ್ಷಣೆಯನ್ನು ಕಂಡುಕೊಳ್ಳದಿದ್ದರೆ ನಿಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸುವ ಮಾರ್ಗವೆಂದರೆ ನರಕಕ್ಕೆ ಹೋಗುವುದಷ್ಟೇ. ರಕ್ಷಣೆ ಪಡೆಯದ ಜನರು ನರಕಕ್ಕೆ ಹೋಗುತ್ತಾರೆ ಮತ್ತು ಅಲ್ಲಿ ತಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸುತ್ತಾರೆ. ಆದರೆ ಅವರು ಬೆಲೆ ಪಾವತಿಸುವುದನ್ನು ಎಂದಿಗೂ ಮುಗಿಸುವುದಿಲ್ಲ. ಆದರೆ ನಿಮ್ಮ ಪಾಪಗಳಿಗೆ ಬೆಲೆ ತೆರಲು ಒಂದು ಮಾರ್ಗವಿದೆ. ಇಬ್ರಿಯರಿಗೆ ಬರೆದ ಪುಸ್ತಕ ಅಧ್ಯಾಯ 9ಕ್ಕೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿ ಆಗಿದೆ. ಇಬ್ರಿಯ 9ನೇ ಅಧ್ಯಾಯ ಅದನ್ನು 22ನೇ ವಾಕ್ಯ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಪಾಪದ ಬೆಲೆಯನ್ನು ಪಾವತಿಸುವ ಮಾರ್ಗವು ರಕ್ತವನ್ನು ಚೆಲ್ಲುವ ಮೂಲಕ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಅಂದರೆ ಕ್ಷಮೆ ಇಲ್ಲ. ಆದರೆ ಪಾಪದ ಬೆಲೆಯನ್ನು ಕಟ್ಟಬೇಕಾದರೆ ರಕ್ತ ಚೆಲ್ಲಬೇಕು, ಆಮೇಲೆ ಉದ್ಧಾರ ಆಗಬಹುದು ಎಂದು ಹೇಳುತ್ತದೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು ಇಸ್ರಾಯೇಲರಿಗೆ ಅವರ ಪಾಪಗಳ ಕ್ಷಮೆಯ ಬಗ್ಗೆ ಅನುಸರಿಸಲು ಆಜ್ಞೆಗಳನ್ನು ಕೊಟ್ಟನು. ಇದು ಗುಡಾರದ ಒಳಾಂಗಣದ ನೆಲದ ಯೋಚನೆಯಾಗಿದೆ. ಇದು ಗೋಡೆ ಮತ್ತು ಮುಖ್ಯದ್ವಾರದ ಒಳಗೆ ಬಲಿಪೀಠವಿತ್ತು. ಇಲ್ಲಿ ಯಾಜಕರು ಕೈಕಾಲು ತೊಳೆದಿದ್ದರು. ಈ ಭಾಗವನ್ನು ಪವಿತ್ರ ಸ್ಥಳ ಎಂದು ಕರೆಯಲಾಗುತ್ತದೆ. ಇಲ್ಲಿಯೇ ಸಾನ್ನಿಧ್ಯದ ರೊಟ್ಟಿಯನ್ನು ಪ್ರದರ್ಶಿಸುವಂಥ ಜಾಗ. ಇದು ದೀಪಸ್ತಂಭ ಮತ್ತು ಇದು ಧೂಪಪೀಠ. ಇಲ್ಲಿ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಮತ್ತು ಇಲ್ಲಿ ಒಡಂಬಡಿಕೆಯ ಮಂಚೂಷವಿತ್ತು ಮತ್ತು ಕೆರೂಬಿಗಳು ಇದ್ದವು. ಈ ಸ್ಥಳವು ದೇವರಿರುವ ಸ್ಥಳವನ್ನು ಸಂಕೇತಿಸುತ್ತದೆ. ಆದುದರಿಂದ ಇಸ್ರಾಯೇಲರಲ್ಲಿ ಒಬ್ಬನು ಪಾಪವನ್ನು ಮಾಡಿದರೆ ಅವನು ಯಜ್ಞವನ್ನು ಅರ್ಪಿಸಬೇಕಾಗಿತ್ತು. ಅವನು ಯಾಜಕನಿಗೆ ಕುರಿಮರಿ ಅಥವಾ ಹೋರಿಯನ್ನು ಕೊಡುತ್ತಾನೆ ಮತ್ತು ಯಾಜಕನು ಅವನಿಗೋಸ್ಕರವಾಗಿ ಬಲಿ ಅರ್ಪಿಸುತ್ತಾನೆ. ನಂತರ ಅವನು ಪ್ರಾಣಿಯ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಳಕ್ಕೆ ಹೋಗಿ ಅಲ್ಲಿ ರಕ್ತವನ್ನು ಚಿಮುಕಿಸುತ್ತಾನೆ. ಯಾಜಕನ ವಸ್ತ್ರದ ಅಂಚಿನಲ್ಲಿ ಕೆಲವು ಚಿಕ್ಕ ಚಿನ್ನದ ಗಂಟೆಗಳಿತ್ತು. ಹೊರಗಿನ ಜನರು ಕಾಯುತ್ತಿದ್ದರು. ಸಂಪೂರ್ಣ ಮೌನವಾಗಿ ಕೇಳುತ್ತಿದ್ದಾಗ ಮತ್ತು ಗಂಟೆಗಳು ಬಾರಿಸುವಂಥ ಶಬ್ದವನ್ನು ಕೇಳಿದಾಗ ಅವರಿಗೆ ತಮ್ಮ ಪಾಪದ ಸಮಸ್ಯೆ ಪರಿಹಾರವಾಗಿದೆ ಎಂಬುದಾಗಿ ಅವರಿಗೆ ತಿಳಿಯುತ್ತದೆ. ಅವರು ತಮ್ಮ ಪಾಪಕ್ಕಾಗಿ ತಮ್ಮ ರಕ್ತವನ್ನು ಚೆಲ್ಲಬೇಕೆಂದು ಅವರಿಗೆ ತಿಳಿದಿತ್ತು. ಆದರೆ ದೇವರು ಅವರನ್ನು ಪ್ರೀತಿಸಿದ ಕಾರಣ ಅವರ ರಕ್ತವನ್ನು ಸ್ವಂತ ಚೆಲ್ಲುವಂತೆ ಒತ್ತಾಯಿಸಲಿಲ್ಲ, ಬದಲಾಗಿ ಪ್ರಾಣಿಗಳ ರಕ್ತವನ್ನು ಚೆಲ್ಲುವಂತೆ ಮಾಡಿದರು. ತಮ್ಮ ಪಾಪಕ್ಕೆ ಬೆಲೆಯಾಗಿ ಪ್ರಾಣಿಯ ರಕ್ತವನ್ನು ದೇವರ ಮುಂದೆ ಅರ್ಪಿಸಿದರು. ಅವರ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಅವರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವರು ಯಜ್ಞಗಳನ್ನು ಅರ್ಪಿಸಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದನು. ಯಜ್ಞದ ಕಾನೂನುಗಳು ಹೀಗಿದ್ದರು. ಇವು ಯಜ್ಞಗಳನ್ನು ನಿಯಂತ್ರಿಸುವಂಥ ಕಾನೂನಿಗೆ ಭಾಗವಾಗಿತ್ತು. ವ್ಯಕ್ತಿಯು ತನ್ನ ಸ್ವಂತ ರಕ್ತವನ್ನು ಚೆಲ್ಲುವಂಥ ಬದಲು ದೇವರು ಪ್ರಾಣಿಯನ್ನು ಯಜ್ಞ ಮಾಡಲು ಮತ್ತು ಆ ಪ್ರಾಣಿಯ ರಕ್ತವನ್ನು ವ್ಯಕ್ತಿಯ ಪಾಪಗಳಿಗಾಗಿ ಬೆಲೆಯನ್ನು ಪಾವತಿಸಲಾಗಿ ಅನುಮತಿಸಿದರು. ಆದರೆ ಇದೆಲ್ಲವೂ ರೂಪಕವಾಗಿತ್ತು. ಇಬ್ರಿಯರಿಗೆ 10ನೇ ಅಧ್ಯಾಯಕ್ಕೆ ತಿರುಗೋಣ. 1ನೇ ವಾಕ್ಯ. ಇದು ಮುಂದಿನ ಅಧ್ಯಾಯವಾಗಿದೆ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲದಾಗಿದ್ದರಿಂದ ಈ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿಸುವಾಗ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವುದನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಇದು ನೆರಳಾಗಿದೆ. ಇದು ನಿಜವಾದ ವಿಷಯವಲ್ಲ. ಇದು ಒಂದು ಮುನ್ಸೂಚನೆಯಾಗಿದೆ, ಒಂದು ರೂಪಕ. ಪಾಪವನ್ನು ತೊಡೆದು ಹಾಕುವಂಥ ಕೆಲಸದ ಒಂದು ನೆರಳು.
ವಾಕ್ಯ 4 ನೋಡಿರಿ. ದಯವಿಟ್ಟು ನನ್ನನ್ನು ಅದನ್ನು ಪುನರಾವರ್ತಿಸಿರಿ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಇಲ್ಲಿ ಪ್ರಾಣಿಗಳ ರಕ್ತವು ಮನುಷ್ಯನ ಪಾಪಗಳನ್ನು ತೆಗೆದು ಹಾಕುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಪ್ರಾಣಿಗಳು ಸುರಿಸುವಂಥ ರಕ್ತವು ಮನುಷ್ಯನು ಮಾಡುವಂಥ ಪಾಪಗಳ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ ಅಂದರೆ, ನಂತರ ವಾಕ್ಯ 5 ನೋಡಿರಿ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಯೇಸು ಜಗತ್ತಿಗೆ ಬಂದಾಗ ಅವನು ಹೇಳಿದನು, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಈಗ ಪ್ರಾಣಿಯ ದೇಹವಲ್ಲದ ದೇಹವನ್ನು ಸಿದ್ಧಪಡಿಸಲಾಗಿದೆ. ಅದರ ರಕ್ತವು ನನ್ನ ಸ್ಥಾನದಲ್ಲಿ ಸುರಿಯಬಹುದು. ನನ್ನ ರಕ್ತದ ಸ್ಥಾನದಲ್ಲಿ ಈ ರಕ್ತವನ್ನು ಚೆಲ್ಲಬಹುದು ಮತ್ತು ಈ ದೇಹವು ಯೇಸುವಿನ ದೇಹವಾಗಿದೆ. ಪಾಪ ಪರಿಹಾರಕ್ಕಾಗಿ ರಕ್ತವನ್ನು ಸುರಿಸಬೇಕು. ಇಸ್ರಾಯೇಲರು ಪ್ರಾಣಿಯನ್ನು ಕೊಂದು ಅದರ ರಕ್ತವನ್ನು ದೇವರ ಮುಂದೆ ಅರ್ಪಿಸುತ್ತಿದ್ದರು. ಆದರೆ ಅದು ಕೇವಲ ಒಂದು ರೀತಿಯ ಮುನ್ಸೂಚನೆಯಾಗಿತ್ತು. ಇದೊಂದು ರೂಪವಾಗಿತ್ತು, ನಿಜವಾದ ವಿಷಯವಲ್ಲ. ಆದ್ದರಿಂದ ನನ್ನ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ದೇವರು ರಕ್ತವನ್ನು ಚೆಲ್ಲಬೇಕಾದ ದೇಹವನ್ನು ಸಿದ್ಧಪಡಿಸಿದ್ದಾನೆ ಮತ್ತು ಆ ದೇಹವು ಯೇಸುವು. ಈಗ ಯೋಹನ್ನ ಅಧ್ಯಾಯ 1 ತಿರುಗೋಣ. 29ನೇ ವಾಕ್ಯ. ನೀವು ಬೈಬಲ್ನಿಂದ ಈ ವಾಕ್ಯಗಳನ್ನು ಓದುತ್ತಿದ್ದಂತೆ ಈ ವಾಕ್ಯಗಳಲ್ಲಿ ಒಂದೊಂದು ನಿಮ್ಮ ಹೃದಯದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತದೆ. ನಿಮಗೆ ಬೇಕಾಗಿರುವುದು ಕೇವಲ ಒಂದು ನಂಬಿಕೆ ಮಾತ್ರ. ಆದ್ದರಿಂದ ದೇವರ ವಾಕ್ಯವನ್ನು ಸ್ವೀಕರಿಸುವವರು ದೇವರುಗಳಾಗುತ್ತಾರೆ. ಬೈಬಲ್ನಿಂದ ಈ ವಾಕ್ಯವನ್ನು ನಿಮ್ಮ ಪಾಪದ ಸಮಸ್ಯೆಯನ್ನು ಪರಿಹರಿಸುತ್ತದೆಯೋ ಅಥವಾ ಇಲ್ಲವೇ? ಇದು ಪ್ರಶ್ನೆಯಾಗಿದೆ. ಯೋಹನ್ನ ಅಧ್ಯಾಯ 1 ವಾಕ್ಯ 29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಅದೇನೇ ಹೇಳುತ್ತದೆ ಎಂಬುದನ್ನು ಇಲ್ಲಿ ನೋಡಿ. ಯೇಸುವನ್ನು ದೇವರ ಕುರಿಮರಿ ಎಂಬುದಾಗಿ ಯಾಕೆ ಕರೆಯಲಾಗುತ್ತದೆ? ಇಲ್ಲಿ ಬಲಿಪೀಠದ ಮೇಲೆ ಪ್ರಾಣಿಯನ್ನು ಕೊಂದು ಅದರ ರಕ್ತವನ್ನು ಅರ್ಪಿಸಿದಾಗ ಯಾಜಕರು ಅರ್ಪಿಸಿದ ಯಜ್ಞವು ದೇವರ ಮುಂದೆ ದೇವರ ಕುರಿಮರಿಯಾಗಿ ಬಂದ ಯೇಸುವನ್ನು ಜಗತ್ತಿಗೆ ಪಾಪವನ್ನು ತೆಗೆದುಕೊಂಡು ತನ್ನ ರಕ್ತವನ್ನು ಚೆಲ್ಲುವ ಮೂಲಕ ಈ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ಮುಂದೆ ನೋಡಿದನು. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದಂಥ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಇಲ್ಲಿರುವಂಥ ಬಲಿಪೀಠವು ಶಿಲುಬೆಯನ್ನು ಪ್ರತಿನಿಧಿಸುತ್ತದೆ. ಇದು ಶಿಲುಬೆಯಾಗಿದೆ. ಯೇಸು ತನ್ನ ರಕ್ತವನ್ನು ಶಿಲುಬೆಯ ಮೇಲೆ ಯಾಕೆ ಚೆಲ್ಲಬೇಕು? ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದಂಥ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯೇಸು ಪ್ರಪಂಚದ ಎಲ್ಲ ಜನರ ಎಲ್ಲ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ಶಿಲುಬೆಯಲ್ಲಿ ಯೇಸು ತನ್ನ ಎಲ್ಲ ಜನರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ಆದಾಮನ ಪಾಪಗಳಿಂದ ಹಿಡಿದು ಪ್ರಪಂಚದ ಕೊನೆಯ ದಿನದ ಕೊನೆಯ ವ್ಯಕ್ತಿಯ ಪಾಪಗಳವರೆಗೆ. ಇದಕ್ಕಾಗಿ ಅವನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿದನು. ಇದರ ಅರ್ಥವೇನು? ಈ ರೀತಿಯಾಗಿ ಅವನು ನಿಮ್ಮ ಮತ್ತು ನನ್ನ ಪಾಪಗಳಿಗೆ ಬೆಲೆಯನ್ನು ಪಾವತಿಸಿದ್ದನು. ಅವನು ನಮ್ಮ ಸ್ಥಳದಲ್ಲಿ ಪಾಪಕ್ಕೆ ಬೆಲೆಯನ್ನು ಕೊಟ್ಟನು. ಈಗ 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯಕ್ಕೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. 2ನೇ ಕೊರಿಂಥಿ ಅಧ್ಯಾಯ 5. ನಾನು ಮೊದಲು 19ನೇ ವಾಕ್ಯವನ್ನು ಓದುತ್ತೇನೆ. ದೇವರು ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನು. ದಯವಿಟ್ಟು ನನ್ನನ್ನು ಇದನ್ನು ಪುನರಾವರ್ತಿಸಿರಿ. ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ
ಇಲ್ಲಿ ಏನು ಹೇಳ್ತಿದೆ ನೋಡಿರಿ, ಮನುಷ್ಯರ ಅಪರಾಧಗಳೆಂದು ಹೇಳಿದಾಗ ನಿಮ್ಮ ಪಾಪಗಳನ್ನು ಸಹ ಇಲ್ಲಿ ಸೇರಿಸಲಾಗಿದೆ. ದೇವರವರ ಪಾಪಗಳನ್ನು ಅವರ ವಿರುದ್ಧ ಲೆಕ್ಕಿಸಲಿಲ್ಲ. ಅವನು ಆ ಪಾಪಗಳನ್ನು ಯೇಸುವಿಗೆ ಅರ್ಪಿಸಿದನು. ಈಗ ವಾಕ್ಯ 21 ನೋಡಿರಿ, ದಯವಿಟ್ಟು ನನ್ನನ್ನು ಪುನರಾವರ್ತಿಸಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಇದನ್ನು ನೋಡಿ, ಯೇಸುವಿಗೆ ಪಾಪ ಗೊತ್ತಿರಲಿಲ್ಲ. ಯೇಸುವು ಯಾವುದೇ ಪಾಪಗಳನ್ನು ಮಾಡಿದರೆ ಅಥವಾ ಯಾವುದೇ ಪಾಪಗಳನ್ನು ತಿಳಿದಿದ್ದರೆ ಅವನು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಅನರ್ಹನಾಗಿರ್ತಿತ್ತು. ಅದು ಯಾಕೆಂದರೆ ಅವನು ಪರಿಹರಿಸಲು ತನ್ನದೇ ಆದ ಪಾಪಗಳನ್ನು ಇತ್ತು. ಆದ್ದರಿಂದ ಅವನು ನಮ್ಮ ಪಾಪಗಳನ್ನು ಹೇಗೆ ಪರಿಹರಿಸುತ್ತಾನೆ? ಇಬ್ಬರು ಪುರುಷನು ಎನ್ನದು ಕದ್ದಿದ್ದು ಅಥವಾ ಅವರಿಬ್ಬರು ಬಂಧಿಸಲಾಯಿತು ಎಂಬುದಾಗಿ ಭಾವಿಸೋಣ. ಇಬ್ಬರು ಒಂದೇ ಅಪರಾಧವನ್ನು ಮಾಡಿದ್ದಾರೆ, ಆದರೆ ಅವರಲ್ಲಿ ಒಬ್ಬ ವಿಶೇಷವಾದ ಕರುಣೆ ಒಬ್ಬನಿಗೆ ಇತ್ತು. ಆಗ ಇಬ್ಬರನ್ನು ಬಂಧಿಸಲಾಯಿತು. ಆಗ ನಾವು ಇಬ್ಬರನ್ನು ಕದಿಯ ವಿಷಯವಾಗಿ ನೀವು ಬಂಧಿಸಿದ್ದೀರಾ, ಆದರೆ ಈ ಮನುಷ್ಯನ ವಿಷಯಕ್ಕಾಗಿ ನಾನೇ ಪಾವತಿಸುತ್ತೇನೆ ಎಂಬುದಾಗಿ ಹೇಳುವಾಗ ಪೊಲೀಸರು ಏನು ಹೇಳುತ್ತಾರೆ? ನೀನು ನಿನ್ನದೇ ಅಪರಾಧವನ್ನು ಮಾಡಿದ್ದೀರಿ ಅಲ್ಲವೇ? ನೀವು ಅಪರಾಧವನ್ನು ಮಾಡಿದಿರಿ, ನಿಮ್ಮ ಅಪರಾಧಕ್ಕೆ ನೀವೇ ಪಾವತಿಸಬೇಕು. ತನ್ನ ಸ್ವಂತ ಪಾಪಗಳನ್ನು ಹೊಂದಿರುವಂಥ ವ್ಯಕ್ತಿಯು ಬೇರೊಬ್ಬರ ಪಾಪದ ವಿಷಯವನ್ನು ಹೇಗೆ ಪಾವತಿಸಲು ಸಾಧ್ಯ? ಹಾಗಾಗಿ ಈ ಪ್ರಪಂಚದಲ್ಲಿ ಯಾರೇ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಪಾಪದ ಬೆಲೆಯನ್ನು ತೆರಬಲ್ಲರು ಯಾರೂ ಇಲ್ಲ. ಆದರೆ ಯೇಸುವಿಗೆ ಯಾವ ಪಾಪವೂ ಇರಲಿಲ್ಲ. ಆದ್ದರಿಂದ ದೇವರು ಪಾಪ ಇಲ್ಲದವನನ್ನು ನಮಗಾಗಿ ಪಾಪವಾಗುವಂತೆ ಮಾಡಿದನು. ಯೇಸು ನಮ್ಮ ಸ್ಥಳದಲ್ಲಿ ಪಾಪ ಸ್ವರೂಪಿಯಾದನು. ಅದು ಯಾಕೆ? ನಮ್ಮ ಪಾಪಗಳ ಬೆಲೆಯನ್ನು ಪಾವತಿಸಲು ಯೇಸು ತನ್ನ ರಕ್ತವನ್ನು ಚೆಲ್ಲಿದನು. ಈಗ ಮತ್ತಾಯ ಸುವಾರ್ತೆ ಅಧ್ಯಾಯ 20 ತಿರುಗೋಣ. ಮತ್ತಾಯ ಸುವಾರ್ತೆ ಅಧ್ಯಾಯ 20, ಮತ್ತಾಯ ಸುವಾರ್ತೆ ಅಧ್ಯಾಯ 20 ವಾಕ್ಯ 28. ವಾಕ್ಯ, ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಇಲ್ಲಿ ಮನುಷ್ಯಕುಮಾರನು ಯೇಸು ಈ ಲೋಕಕ್ಕೆ ಯಾಕೆ ಬಂದನು? ಅವನು ಸೇವೆ ಮಾಡಿಸಲು ಬಂದಿಲ್ಲ, ಆದರೆ ಸೇವಿಸುವಕ್ಕೆ ಗುರಿಯಾದ ಪಾಪಿಗಳ ಸೇವೆ ಮಾಡಲು ಬಂದನು. ಯೇಸು ತನ್ನ ಜೀವನವನ್ನು ಅನೇಕರಿಗೆ ವಿಮೋಚನಾ ಮೌಲ್ಯವಾಗಿ ಕೊಟ್ಟನು. ಅವನು ಜೀವಕ್ಕೆ ಪ್ರತಿಯಾಗಿ ಬೆಲೆ ತರಲು ಬಂದನು. ಅವನು ಮನುಷ್ಯನನ್ನು ರಕ್ಷಿಸಲು ಬಂದನು. ಯೇಸು ಈ ಲೋಕಕ್ಕೆ ಯಾಕೆ ಬಂದನು? ಅವನು ಅನೇಕರಿಗೆ ವಿಮೋಚನಾ ಮೌಲ್ಯವಾಗಿ ತನ್ನ ಪ್ರಾಣವನ್ನು ಕೊಡಲು ಬಂದನು ಎಂದು ಇದು ಹೇಳುತ್ತದೆ. ಆದ್ದರಿಂದ ಯೇಸು ಈ ವಿಧಾನದಲ್ಲಿ ಜನಿಸಿದ್ದರೆ ನಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ಯಾವುದೇ ಮಾರ್ಗವಿತ್ತಿಲ್ಲ. ನಮ್ಮ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ಯಾವುದೇ ಮಾರ್ಗವಿಲ್ಲ. ಈಗ ಮತ್ತಾಯ ಅದೇ 26 ನೋಡಿರಿ. ಅದೇ 26 ವಾಕ್ಯ 27, 26 ಅದನ್ನು 27ನೇ ವಾಕ್ಯ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರವಾಗಿ ಸುರಿಸಲ್ಪಡುವಂಥ ರಕ್ತ. ಕೊನೆಯ ಭೋಜನದಲ್ಲಿ ಯೇಸು ಮೊದಲು ಸ್ವಲ್ಪ ರೊಟ್ಟಿಯನ್ನು ಮುರಿದನು ಮತ್ತು ನಂತರ ಅವನು ದ್ರಾಕ್ಷಾರಸವನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಅದನ್ನು ಕುಡಿಯಲು ಕೊಟ್ಟಿದ್ದನು. ಮತ್ತು ಅವನು ಇದನ್ನು ಮಾಡುತ್ತಿರುವಾಗ, ಇದು ನಾನು ನಿಮಗಾಗಿ ಸುರಿಸಿದಂಥ ನನ್ನ ರಕ್ತವಾಗಿದೆ, ಇದು ನನ್ನ ಒಡಂಬಡಿಕೆಯ ರಕ್ತ. ಒಡಂಬಡಿಕೆಯು ಒಂದು ಭರವಸೆಯಾಗಿದೆ. ಪಾಪಗಳ ಕ್ಷಮೆಯ ಭರವಸೆಯನ್ನು ಒಳಗೊಂಡಿರುವಂಥ ಅವರ ರಕ್ತ ಇದಾಗಿದೆ ಎಂಬುದಾಗಿ ಯೇಸು ಹೇಳಿದನು.
ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತವು ಅನೇಕರ ಪಾಪಗಳ ಕ್ಷಮೆಗಾಗಿ ಎಂದು ಯೇಸು ಹೇಳಿದನು. ಆದ್ದರಿಂದ ಅವನು ಒಡಂಬಡಿಕೆಯ ರಕ್ತ ಎಂದು ಹೇಳಿದಾಗ ಇದರ ಅರ್ಥವೇನು? ಇದರ ಅರ್ಥವೇನು? ಒಡಂಬಡಿಕೆಯು ಒಂದು ರೀತಿಯ ಒಪ್ಪಂದವಾಗಿದೆ. ಹಳೆಯ ಒಡಂಬಡಿಕೆಯು ದೇವರ ಮನುಷ್ಯನಿಗೆ ಧರ್ಮಶಾಸ್ತ್ರದ ಮೂಲಕ ನೀಡಿದ ಭರವಸೆಯಾಗಿದೆ. ಆದರೆ ಧರ್ಮಶಾಸ್ತ್ರದ ಭರವಸೆಯಿಂದ ಮನುಷ್ಯನನ್ನು ರಕ್ಷಿಸಲಾಗುವುದಿಲ್ಲ. ಹೊಸ ಒಡಂಬಡಿಕೆ ಎಂದರೆ ಹೊಸ ವಾಗ್ದಾನ, ಮತ್ತು ಆ ಹೊಸ ಭರವಸೆಯು ಯೇಸುವಿನ ರಕ್ತದ ಮೂಲಕ ಕ್ಷಮೆಯ ಭರವಸೆಯಾಗಿದೆ. ಅದು ಹೊಸ ಭರವಸೆ. ಹಾಗಾದರೆ ನಾವು ಮನೆ ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ದಾಖಲೆಗಳನ್ನು ಬರೆಯಲಾಗುತ್ತದೆ ಅಲ್ಲವೇ? ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಲಾಗಿದೆ. ಸೇರಿಸಲಾಗದ ಕೊನೆಯ ವಿಷಯ ಯಾವುದು? ನಿಮ್ಮ ವೈಯಕ್ತಿಕ ಮುದ್ರೆ, ಸರಿಯಲ್ಲವೇ? ಯುನೈಟೆಡ್ ಸ್ಟೇಟ್ನಲ್ಲಿ ಅವರು ತಮ್ಮ ಸಹಿಯನ್ನು ಬರೆಯುತ್ತಾರೆ. ಆದರೆ ಕೊರಿಯಾದಲ್ಲಿ ಒಮ್ಮೆ ನೀವು ಈ ದಾಖಲೆಗಳನ್ನು ಮೇಲೆ ನಿಮ್ಮ ವೈಯಕ್ತಿಕ ಮುದ್ರೆಯನ್ನು ಹಾಕಿದರೆ ಅವುಗಳನ್ನು ಬದಲಾಯಿಸಲು ಯಾವುದೇ ಮಾರ್ಗವಿಲ್ಲ. ಇಲ್ಲಿ ಯೇಸುವಿನ ರಕ್ತದ ವಿಷಯಕ್ಕೆ ಬಂದಾಗ ಆ ಭರವಸೆಯನ್ನು ಏಕಪಕ್ಷೀಯವಾಗಿ ನೀಡಲಾಗಿದೆ. ಇದು ಏಕಮುಖಿಯಾಗಿದೆ. ಯೇಸು ತನ್ನ ರಕ್ತವನ್ನು ಚೆಲ್ಲಿದಾಗ ಅವನು ನಮ್ಮ ಪಾಪಗಳನ್ನು ಬೇಷರತ್ತಾಗಿ ಕ್ಷಮಿಸಿದ್ದಾನೆ ಎಂಬುದಕ್ಕೆ ಪುರಾವೆಯಾಗಿತ್ತು. ಅವನ ರಕ್ತವು ಭರವಸೆಯ ಮೇಲೆ ಮುದ್ರೆಯಾಗಿತ್ತು. ಈಗಾಗಲೇ 2000 ವರ್ಷಗಳಾಗಿದೆ. ಈಗಾಗಲೇ 2000 ವರ್ಷಗಳ ಹಿಂದೆ ಯೇಸು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಚೆಲ್ಲಿದಾಗ ಅವನ ರಕ್ತವು ನಿಮ್ಮ ಮತ್ತು ನನ್ನ ಪಾಪಗಳಿಗಾಗಿ ಚೆಲ್ಲಪಟ್ಟಿದೆ. ಯೇಸುವಿನ ರಕ್ತವು ಅದರಲ್ಲಿ ಯಾವುದೇ ಪಾಪವನ್ನು ಹೊಂದಿರಲಿಲ್ಲ, ಮತ್ತು ಆದ್ದರಿಂದಲೇ ಅವನ ರಕ್ತವು ಪ್ರಪಂಚದ ಎಲ್ಲ ಜನರ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ನೀಡಲು ಸಾಧ್ಯವಾಯಿತು. ಈಗ ನಾವು ಯೆಶಾಯ 53ನೇ ಅಧ್ಯಾಯಕ್ಕೆ ತಿರುಗೋಣ. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಹಳೆಯ ಒಡಂಬಡಿಕೆಯಲ್ಲಿ ಐದನೇ ವಾಕ್ಯ ಯೆಶಾಯ 53 ಅದನ್ನು 5ನೇ ವಾಕ್ಯ. ಯೆಶಾಯ 53 5ನೇ ವಾಕ್ಯ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ ಹೇಳಿರುವ ಅವನು ಯೇಸು ಆಗಿದ್ದಾನೆ. ಆದರೆ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅಪರಾಧಗಳು ನಮ್ಮ ಕ್ರಿಯೆಗಳ ಮೂಲಕ ನಾವು ಮಾಡುವ ಪಾಪಗಳಾಗಿವೆ. ಆದರೆ ನಮ್ಮ ಅಪರಾಧಗಳಿಗಾಗಿ ಅವನು ಚುಚ್ಚಲ್ಪಟ್ಟನು, ಅವನು ಪುಡಿ ಮಾಡಲ್ಪಟ್ಟನು. ಅವನು ಸತ್ತಾಗ ಅವನ ಪಕ್ಕೆಯನ್ನು ಈಟಿಯಿಂದ ಚುಚ್ಚಲಾಯಿತು, ಅವನ ಕೈಕಾಲುಗಳನ್ನು ಮೊಳೆಯಿಂದ ಮತ್ತು ಅವನ ತಲೆಯ ಮೇಲೆ ಕಿರೀಟದ ಮುಳ್ಳುಗಳಿಂದ ಚುಚ್ಚಲ್ಪಟ್ಟನು. ಅವನನ್ನು ಚುಚ್ಚಿದನು ಎಂಬುದಾಗಿ ಹೇಳಿದಾಗ ಅದು ಈ ವಿಷಯವಾಗಿಯೇ ಮಾತನಾಡಿದವು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪಾಪದ ಹೆಸರೆಂಬ ನಮ್ಮ ಆತ್ಮಗಳ ರೋಗವು ವಾಸಿಯಾಗಿದೆ ಎಂಬುದಾಗಿ ಹೇಳುತ್ತದೆ. ಈ ಮಾತುಗಳು ನಿಮ್ಮ ಪಾಪದ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲವೇ? ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನನ್ನ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅದು ಸರಿಯಲ್ಲವೇ? ಈಗ ಇಲ್ಲಿ ನೋಡೋಣ. ಇದನ್ನೆಲ್ಲ ಕೇಳುತ್ತಿರುವ ನೀವು ಬಹುಶಃ ಹೀಗೆ ಯೋಚಿಸುತ್ತಿರಬಹುದು. ಬಹುಶಃ ನೀವು ಯೋಚಿಸುತ್ತಿರುವಿ, ಯೇಸು ತನ್ನ ರಕ್ತವನ್ನು ಸುರಿಸಿ ಈಗ ನನ್ನ ಕಣ್ಣುಗಳ ಮುಂದೆಯೇ ಸತ್ತರೆ ಇದು ನನ್ನ ವೈಯಕ್ತಿಕ ಪಾಪಕ್ಕಾಗಿ ಎಂದು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ನಾನು 2000 ವರ್ಷಗಳ ಹಿಂದೆ ಬದುಕಿರಲಿಲ್ಲ. ಹಾಗಾದರೆ ನನ್ನ ಪಾಪಗಳನ್ನು ಕ್ಷಮಿಸುವುದು ಹೇಗೆ?
ನಾವು ಬೈಬಲನ್ನು ಓದುವಾಗ ನಾವು ಅದನ್ನು ದೇವರ ದೃಷ್ಟಿಕೋನದಿಂದ ಓದಬೇಕು. ಅದರ ಅರ್ಥವೇನು? ದೇವರು ಸಮಯ ಮತ್ತು ಸ್ಥಳವನ್ನು ಮೀರಿದ್ದಾನೆ. ಒಂದು ಉದಾಹರಣೆ ಕೊಡ್ತೇನೆ. ಇದು ಒಂದು ತಗಣಿ ಅಂತ ಭಾವಿಸೋಣ. ಈ ತಗಣಿಯು ಇಲ್ಲಿಯವರೆಗೆ ನಡೆಯಲು ಹೋದರೆ ಅದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಒಂದು ತಗಣಿ ಇಲ್ಲಿಂದ ಇಲ್ಲಿಗೆ ನಡೆಯಲು ಅದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ನಾನು ಈ 2 ಸ್ಥಳಗಳನ್ನು ಒಂದೇ ಸಮಯದಲ್ಲಿ ನೋಡಬಹುದು. ನಾನು ಎಲ್ಲವನ್ನು ಒಂದಾಗಿ ನೋಡುತ್ತೇನೆ. ನಾನು ಪ್ರಾರಂಭ ಮತ್ತು ಅಂತ್ಯವನ್ನು ಒಂದೇ ಸಮಯದಲ್ಲಿ ನೋಡುತ್ತಿದ್ದೇನೆ. ಇದು ದೇವರಾಗಿದ್ದರೆ ಅವನು ಈ ಪ್ರಾರಂಭ ಮತ್ತು ಅಂತ್ಯವನ್ನು ಒಂದೇ ಸಮಯದಲ್ಲಿ ನೋಡಬಹುದು. ಯಾಕೆಂದರೆ ದೇವರು ಶಾಶ್ವತನಾಗಿದ್ದಾನೆ. ಯಾಕೆಂದರೆ ದೇವರು ಸಮಯ ಮತ್ತು ಸ್ಥಳವನ್ನು ಮೀರಿದ್ದಾನೆ. ಅವನು ಇದೆಲ್ಲವನ್ನು ಒಂದೇ ಸಮಯದಲ್ಲಿ ನೋಡುತ್ತಾನೆ. ಆದ್ದರಿಂದ ಯೇಸು 2000 ವರ್ಷಗಳ ಹಿಂದೆ ತನ್ನ ರಕ್ತವನ್ನು ಚೆಲ್ಲಿದಾಗ ನಾವು ಇದನ್ನು ಉಪದ್ರವದ ಸಮಯವೆಂದು ಪರಿಗಣಿಸಿದರೆ ಮತ್ತು ನಾವು ಈ ಸಮಯದಲ್ಲಿ ಜೀವಿಸುತ್ತಿದ್ದೇವೆ. ಉದಾಹರಣೆಗೆ, ಯೇಸುವಿನ ಶಿಲುಬೆಗೆ ಏರಿಸಿದಂಥ 2000 ವರ್ಷಗಳ ನಂತರ ಸಿಯೋಲಿನಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಾನೆ ಎಂದು ದೇವರಿಗೆ ಮೊದಲೇ ತಿಳಿದಿತ್ತು. ಅವರು ಎಲ್ಲ ವಿಭಿನ್ನ ಪಾಪಗಳನ್ನು ಮಾಡುತ್ತಾರೆ. ಇದೀಗ ನಿಮ್ಮ ಜೀವನದಲ್ಲಿ ನೀವು ಮಾಡುತ್ತಿರುವಂಥ ಪಾಪಗಳು ದೇವರ ಮುಂದೆ 2000 ವರ್ಷಗಳ ಹಿಂದೆ ಕಾಣಿಸಿಕೊಂಡಿದ್ದವು. ಆದ್ದರಿಂದ ಯೇಸು 2000 ವರ್ಷಗಳ ಹಿಂದೆ ಕೇವಲ ಒಂದು ಬಾರಿ ಶಿಲುಬೆಯ ಮೇಲೆ ಸತ್ತಾಗ ಅವನ ಪ್ರಪಂಚದ ಎಲ್ಲ ಪಾಪಗಳನ್ನು ತೆಗೆದುಕೊಂಡನು. ಆದ್ದರಿಂದ ದೇವರ ದೃಷ್ಟಿಕೋನದಿಂದ ಆ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟವೆ. ನಿಮಗೆ ಅರ್ಥವಾಗುತ್ತಿಲ್ಲ ಅಲ್ಲವೇ? ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ? ಏಕೆಂದರೆ ನಿಮ್ಮ ಸಣ್ಣ ಮಾನವ ಮನಸ್ಸಿನಿಂದ ನೀವು ದೇವರ ಕೆಲಸದ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಿದ್ದೀರಿ. ದೇವರ ದೃಷ್ಟಿಕೋನದಿಂದ ಅದನ್ನು ನೋಡಲು ಪ್ರಯತ್ನಿಸಿರಿ. ದೇವರ ದೃಷ್ಟಿಕೋನದಿಂದ ಪ್ರಪಂಚದ ಎಲ್ಲ ಜನರ ಪಾಪಗಳಿಗೆ ಬೆಲೆಯನ್ನು 2000 ವರ್ಷಗಳ ಹಿಂದೆಯೇ ಪಾವತಿಸಲಾಗಿದೆ. ದೇವರು ಆ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ ಮತ್ತು ಅವನು ಕಾಯುತ್ತಿದ್ದಾನೆ. ಇನ್ನೊಂದು ಉದಾಹರಣೆಯನ್ನು ಪರಿಗಣಿಸೋಣ. ಇದು ದೇವರು ಮತ್ತು ಇದು ಮನುಷ್ಯ. ಈ ಮನುಷ್ಯನ ಪಾಪವು ದೇವರ ಮುಂದೆ ಹೋಗಿದೆ. ದೇವರ ಸ್ವಭಾವಕ್ಕೆ 2 ಗುಣಗಳಿವೆ. ಅವುಗಳಲ್ಲಿ ಒಂದು ಪ್ರೀತಿಯಾಗಿದೆ ಮತ್ತು ಇನ್ನೊಂದು ನ್ಯಾಯವಾಗಿದೆ. ಈ ಮನುಷ್ಯನೊಂದು ಪಾಪಿ. ಈ ಮನುಷ್ಯನ ಪಾಪವು ಅವನ ಬಳಿಗೆ ಮತ್ತು ಅವನ ಹೊರಗೆ 2 ಆಗಿದೆ. ಅವನ ಒಳಗಿನ ಪಾಪ ತಾನಾಗಿಯೇ ಪರಿಹಾರವಾಗುವ ವಿಷಯ. ಯಾಕೆಂದರೆ ಮನುಷ್ಯನು ಮಾಡುವಂಥ ಪಾಪಗಳನ್ನು ನಿರ್ಣಯಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಅವನು ಮಾಡಿದ ಪಾಪಗಳ ಪ್ರಕಾರ ನಿರ್ಣಯಿಸಲ್ಪಡುವುದರಿಂದ ದೇವರು ಈ ವ್ಯಕ್ತಿಯನ್ನು ಪ್ರೀತಿಸುತ್ತಾನೆ ಮತ್ತು ಅವನನ್ನು ಪ್ರೀತಿಸುವುದರಿಂದ ಅವನನ್ನು ಬೇಷರತ್ತಾಗಿ ಕ್ಷಮಿಸಬೇಕು. ಆದರೆ ಅವನನ್ನು ಬೇಸರತ್ತಾಗಿ ಕ್ಷಮಿಸಲು ಹೋದರೆ ಈ ಪಾಪದ ಬಗ್ಗೆ ಏನು? ದೇವರು ಈ ಪಾಪವನ್ನು ಕ್ಷಮಿಸಿದರೆ ಅವನು ನ್ಯಾಯದ ದೇವರಾಗಿರುವುದಿಲ್ಲ. ದೇವರ ನ್ಯಾಯದ ಸ್ವಭಾವವು ಈ ಪಾಪವನ್ನು ನಿಭಾಯಿಸಬೇಕೆಂದು ಒತ್ತಾಯಿಸುತ್ತದೆ. ಯಾಕೆಂದರೆ ದೇವರು ಪಾಪವನ್ನು ದ್ವೇಷಿಸುತ್ತಾನೆ. ದೇವರು ಪಾಪಿಯನ್ನು ಪ್ರೀತಿಸುತ್ತಾನೆ, ಆದರೆ ಅವನು ಪಾಪವನ್ನು ದ್ವೇಷಿಸುತ್ತಾನೆ. ಆದ್ದರಿಂದ ಈ ಪಾಪವನ್ನು ನಿಭಾಯಿಸಬೇಕಾಗಿದೆ. ಈ ಪಾಪವನ್ನು ಪರಿಹರಿಸದ ಹೊರತು ದೇವರ ಪ್ರೀತಿಯು ಈ ಪಾಪಿಯನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯೇಸು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು ಮತ್ತು ಈ ಪಾಪದ ಸಲುವಾಗಿ ಅವನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಚೆಲ್ಲಿದನು ಮತ್ತು ಆದ್ದರಿಂದ ಅವನು ಈ ಪಾಪವನ್ನು ತೆಗೆದುಹಾಕಿದನು. ಅವನು ಪಾಪಿಯನ್ನು ಪ್ರೀತಿಸಿದ ಕಾರಣ ಅವನು ಈ ರೀತಿಯ ಕ್ಷಮೆಯನ್ನು ಒದಗಿಸಿದನು. ನೀವೆಲ್ಲರೂ ಪಾಪಿಗಳು, ಆದರೆ ಯೇಸು ನಿಮ್ಮ ಪಾಪವನ್ನು ಶಿಲುಬೆಯ ಮೇಲೆ ನಿಭಾಯಿಸಿದನು ಮತ್ತು ದೇವರು ನಿನ್ನನ್ನು ಪ್ರೀತಿಸುತ್ತಿರುವುದರಿಂದ ಆತನು ನಿನ್ನನ್ನು ಕ್ಷಮಿಸಿದ್ದಾನೆ. ನೀವು ನಂಬುತ್ತೀರುವೋ ಇಲ್ಲವೋ, ಇದು ಹಾಗೆಯೇ. ಹೀಗಾದರೆ ಎಲ್ಲರೂ ಪರಲೋಕಕ್ಕೆ ಹೋಗಬಹುದು. ಆದರೆ ಎಲ್ಲರೂ ಪರಲೋಕಕ್ಕೆ ಹೋಗಲು ಯಾಕೆ ಸಾಧ್ಯವಿಲ್ಲ? ಈ ಸತ್ಯವನ್ನು ನಂಬಿದರೆ ಮಾತ್ರ ನೀವು ರಕ್ಷಣೆ ಹೊಂದುತ್ತೀರಿ.
ನೀವು ನಂಬಿದರೆ ನೀವು ರಕ್ಷಣೆಯನ್ನು ಕಂಡುಕೊಳ್ಳುತ್ತೀರಿ, ಮತ್ತು ನೀವು ನಂಬದಿದ್ದರೆ ನೀವು ರಕ್ಷಣೆಯನ್ನು ಕಾಣುವುದಿಲ್ಲ. ಇದು ವಿಂತು. ಮುಂದುವರಿಯುವಂಥ ಮೊದಲು ಇದನ್ನು ಮತ್ತೊಮ್ಮೆ ಓದೋಣ. ದಯವಿಟ್ಟು ನನ್ನದರ ಪುನರಾವರ್ತಿಸಿರಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಅದು ಹೇಳುತ್ತದೆ, ಕರ್ತನು ಅವನ ಮೇಲೆ ಹಾಕಿದ್ದಾನೆ. ಇದರ ಯಾರ ಬಗ್ಗೆ ಹೇಳುತ್ತಾ ಇದ್ದಾನೆ? ಕರ್ತನು ನಮ್ಮೆಲ್ಲರ ಅಕ್ರಮವನ್ನು ಅವನ ಮೇಲೆ ಹಾಕಿದ್ದಾನೆ. ನನ್ನ ಪಾಪದ ಭಾರವನ್ನು ನನ್ನ ಮೇಲೆ ಹಾಕಿದರೆ ನಾನು ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ದೇವರು ಈ ವಿಷಯವನ್ನು ನನ್ನೊಂದಿಗೆ ಬಿಡುವುದಿಲ್ಲ. ಆತನು ಈ ಭಾರವನ್ನು ಯೇಸುವಿನ ಮೇಲೆ ಹಾಕಿದನು, ಮತ್ತು ಯೇಸು ನನ್ನ ಪಾಪಕ್ಕಾಗಿ ನನ್ನ ಸ್ಥಳದಲ್ಲಿ ಶಿಲುಬೆಯ ಮೇಲೆ ಮರಣ ಹೊಂದಿದನು. ಮೊದಲ ಪೇತ್ರ ಅಧ್ಯಾಯ 3ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿ ಆಗಿದೆ. ಮೊದಲ ಪೇತ್ರ ಅಧ್ಯಾಯ 3 18ನೇ ವಾಕ್ಯ. ಮೊದಲನೇ ಪೇತ್ರ 3:18ನೇ ವಾಕ್ಯ ನಾನು ಓದುತ್ತೇನೆ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿ. ಯೇಸು ನೀತಿವಂತನಾಗಿದ್ದನು, ಆದರೆ ನೀತಿವಂತನಾಗಿರುವಾಗ ಅವನು ಅನೀತಿವಂತರಿಗಾಗಿ, ಪಾಪಿಗಳಿಗಾಗಿ ಮರಣ ಹೊಂದಿದನು. ಪಾಪಿಯ ಸ್ಥಳದಲ್ಲಿ ಯೇಸು ಸತ್ತನು. ಅದನ್ನೇ ಇಲ್ಲಿ ಹೇಳುತ್ತಿರುವುದು ಅಲ್ಲವೇ? ಯೇಸು ಸಹ ನೀತಿವಂತನಾಗಿದ್ದು ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಒಮ್ಮೆ ಹೇಳುತ್ತದೆ, ಕೇವಲ ಒಮ್ಮೆ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ. ಸಾಯಬೇಕಾದವರು ನಾವೇ ಆಗಿತ್ತು. ನಾವು ನಮ್ಮ ರಕ್ತವನ್ನು ಸುರಿಸಬೇಕಾಗಿತ್ತು ಮತ್ತು ನಾವು ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ನಮ್ಮ ಪಾಪಗಳ ನಿಮಿತ್ತ ಯೇಸು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದನು. ಆದ್ದರಿಂದ ಯೇಸು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿದನು, ನಮ್ಮ ಆತ್ಮಗಳ ಸಲುವಾಗಿ. ಹಾಗಾದರೆ ನಾವು ಸಾಯಬೇಕೇ ಅಥವಾ ಇಲ್ಲವೇ? ನನಗೆ ಗೊತ್ತಿಲ್ಲ. ನಾನು ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ. ಖಂಡಿತ ನಮ್ಮ ಮಾಂಸವು ಸಾಯುತ್ತದೆ, ಅದರ ನಂತರ ಬೈಬಲ್ ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗೆಂದಗಲುರಿಯುವಂಥ ಕೆರೆಯೇ. ಅದು ಎರಡನೆಯ ಮರಣ. ನಮಗೆ ಬದಲಾಗಿ ಯೇಸು ನರಕಕ್ಕೆ ಕಾರಣನಾಗುವ ಒಂದು ಮರಣವನ್ನು ಹೊಂದಿದನು, ಮತ್ತು ನಾವು ನಂಬಿದರೆ ನರಕಕ್ಕೆ ಕಾರಣವಾಗುವಂಥ ಯಾವುದೇ ಮರಣವಿಲ್ಲ. ನಾವು ಇಬ್ರಿಯ ಅಧ್ಯಾಯ 9ಕ್ಕೆ ತಿರುಗೋಣ. 12ನೇ ವಾಕ್ಯ. ಇಬ್ರಿಯ 9:12ನೇ ವಾಕ್ಯ. ಹನ್ನೆರಡನೇ ವಾಕ್ಯ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಇಲ್ಲಿ ಏನು ಹೇಳುತ್ತೆ ನನಗೆ ನೋಡಿ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು ಇಸ್ರಾಯೇಲರಿಗೆ ಒಂದು ಮೇಕೆ ಅಥವಾ ಕರುವನ್ನು ವಧಿಸಲು ಹೇಳಿದನು. ಇದು ಒಂದು ರೀತಿಯಲ್ಲಿ ಮುನ್ಸೂಚನೆಯಾಗಿತ್ತು. ಆದರೆ ಇಲ್ಲಿ ಹೇಳುತ್ತದೆ ಎಂಬುದರಲ್ಲಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರವಾಗಿ ಸತ್ತನು. ಯಾರ ಬಗ್ಗೆ ಹೇಳುತ್ತಾ ಇದ್ದಾರೆ? ತನ್ನ ಸ್ವಂತ ರಕ್ತ. ಯೇಸು ಶಾಶ್ವತವಾಗಿ ಇರುವಂಥ ವಿಮೋಚನೆಯನ್ನು ಪಡೆದುಕೊಂಡು ಶಾಶ್ವತವಾಗಿರುವ ವಿಮೋಚನೆಯನ್ನು ಸಾಧಿಸಲಾಯಿತು. ನನ್ನ ಸ್ವಂತ ರಕ್ತದಿಂದ ಅವನು ಶಾಶ್ವತ ವಿಮೋಚನೆಯನ್ನು ಸಾಧಿಸನು. ಇದು ತಾತ್ಕಾಲಿಕ ವಿಮೋಚನೆ ಅಲ್ಲ, ಇದು ಶಾಶ್ವತ ವಿಮೋಚನೆ ಆಗಿದೆ. ಬಹುಪಾಲು ಜನರು ಬೈಬಲನ್ನು ಓದಿದರೂ ಸಹ ಒಮ್ಮೆ ಸಾಧಿಸಿದ ಈ ಶಾಶ್ವತ ವಿಮೋಚನೆ ಬಗ್ಗೆ ತಿಳಿದಿಲ್ಲ. ಒಮ್ಮೆ ಎಲ್ಲರಿಗೂ ಅವರು ಶಾಶ್ವತ ವಿಮೋಚನೆಯನ್ನು ಪಡೆದನು.
ಅವನು ಪಾಪದ ಬೆಲೆಯನ್ನು ಶಾಶ್ವತವಾಗಿ ಪಾವತಿಸಿದನು. ವಿಮೋಚನೆಯು ಪಾಪಕ್ಕೆ ಬೆಲೆಯನ್ನು ಪಾವತಿಸುತ್ತಿದೆ. ಇದು ಜನರಿಂದ ಮಾಡಿಸಿಕೊಂಡ ವಿಷಯವಲ್ಲ. ಇದು ಯಾರ ಮಾತುಗಳು? ಅವು ದೇವರ ಮಾತುಗಳು. ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಅವನು ಒಮ್ಮೆ ಪವಿತ್ರ ಸ್ಥಾನದಲ್ಲಿ ಪ್ರವೇಶಿಸಿದೆಂಬುದಾಗಿ ಹೇಳುವುದರ ಅರ್ಥವೇನು? ಇಲ್ಲಿ ನೋಡಿ, ಯೇಸು ಶಿಲುಬೆಯಲ್ಲಿ ಸತ್ತನು ಮತ್ತು ನಂತರ ಅವನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿದನು. ಅಂದರೆ ಅವನು ದೇವರ ಮುಂದೆ ಹೋದನು. ಯೇಸು ಸತ್ತಾಗ ಅದು ಕುರಿಮರಿ ಅಂದಿತ್ತು, ಮತ್ತು ಅವನು ಸತ್ತವರೊಳಗಿಂದ ಎದ್ದಾಗ ಅದು ಮಹಾಯಾಚಕನಂದಿತ್ತು. ಮತ್ತು ಆದ್ದರಿಂದ ಮಹಾಯಾಚಕನಾಗಿ ಅವನು ದೇವರ ಮುಂದೆ ಹೋದನು. ಇದೀಗ ಅವನು ಮಹಾಯಾಚಕನಾಗಿ ದೇವರ ಮುಂದೆ ಇದ್ದಾನೆ ಮತ್ತು ಅಲ್ಲಿ ಅವನು ನಮ್ಮ ಪರವಾಗಿ ಮಾತನಾಡುತ್ತಿದ್ದಾನೆ. ಆದ್ದರಿಂದ ಅವನು ಮಹಾಪವಿತ್ರ ಸ್ಥಳದಲ್ಲಿ ಒಮ್ಮೆ ಪ್ರವೇಶಿಸಿದನು ಎಂಬುದಾಗಿ ಹೇಳುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಪ್ರಪಂಚದ ಎಲ್ಲ ಪಾಪಗಳನ್ನು ಒಮ್ಮೆ ಕ್ಷಮಿಸಲಾಯಿತು, ಒಮ್ಮೆ ಎಲ್ಲರಿಗೂ ಮತ್ತೆ ಶಾಶ್ವತವಾಗಿ. ಬಹುಶಃ ಇದನ್ನು ನೀವು ಓದುವುದು ಕಷ್ಟವಾಗಿರುತ್ತದೆ. ಅಂತಹ ವಿಷಯ ಹೇಗೆ ಸಾಧ್ಯವಾಯಿತು? ಅದು ಹೇಗೋ ಅರ್ಥವಾಗುತ್ತಿಲ್ಲ. ಮತ್ತು ಇದು ನೀವು ನಿರೀಕ್ಷಿಸಿದ ರೀತಿಯ ಉತ್ತರವಲ್ಲ, ಮತ್ತು ಆದ್ದರಿಂದ ನೀವು ಅದನ್ನು ನಂಬಲು ಸಾಧ್ಯವಿಲ್ಲ. ಇದನ್ನು ನಂಬಲು ಸಾಧ್ಯವಾಗದ ಧರ್ಮಶಾಸ್ತ್ರದ ವೈದ್ಯರು ಕೂಡ ಇದ್ದಾರೆ. ಹಿಂದೆ ನಾನು ಫಾರ್ ಈಸ್ಟ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಫಾರ್ ಈಸ್ಟ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಮೂಲತಃ ಕಮ್ಯುನಿಸ್ಟ್ ಬ್ಲಾಕಿನ ಭಾಗದ ದೇಶಗಳಲ್ಲಿ ಸುವಾರ್ತೆಯನ್ನು ಹರಡಲು ಅಮೇರಿಕನ್ ಮಿಷನರಿ ಸಂಸ್ಥೆಯಿಂದ ಸ್ಥಾಪಿಸಲಾಯಿತು. ಅವರು ತಮ್ಮ ಕಾರ್ಯಕ್ರಮಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡ್ತಿದ್ದರು. ನಾನು ಮಿಷನ್ಗಳಿಗೆ ನಿರ್ದೇಶಕನಾಗಿರುವುದರಿಂದ ಕೊರಿಯನ್ ಭಾಷೆಯಲ್ಲಿ ಪ್ರಸಾರ ಮಾಡಲು ಕಾರ್ಯಕ್ರಮವನ್ನು ನಾನು ವಹಿಸಿದೆ. ಈ ಸಮಯದಲ್ಲಿ ನಾನು ಇದೇ ರೀತಿಯ ಉಪದೇಶವನ್ನು ಬೋಧಿಸಿದೆ. ಯೇಸುವಿನ ರಕ್ತವು ಶಾಶ್ವತವಾದ ವಿಮೋಚನೆಯನ್ನು ನಮಗೆ ಸಾಧಿಸಿ ಎಂಬುದಾಗಿ ನಾನು ವಿವರಿಸಿದೆ. ಆದರೆ ಒಂದು ದಿನ ಈ ಉಪದೇಶವನ್ನು ಕೇಳಿದಂಥ ಒಬ್ಬನು ನನ್ನ ವಿರುದ್ಧ ದೂರು ನೀಡಲು ಬಂದರು. ಆ ಪ್ರಸಾರ ಕೇಂದ್ರದ ಮಂಡಳಿಯ ಅಧ್ಯಕ್ಷರು ಕೊರಿಯನ್ ಆಗಿದ್ದರು. ಪ್ರಸಾರ ಕೇಂದ್ರದ ನಿರ್ದೇಶಕರು ಪೆನ್ಸ್ ಎಂಬ ಅಮೇರಿಕನ್ ಮಿಷನರಿ ಆಗಿದ್ದರು. ಶ್ರೀ ಪೆನ್ಸ್ ಮತ್ತು ಅವರು ಪಾಸ್ಟರ್ ಆಗಿದ್ದರು. ಹಾಗಾಗಿ ಮಂಡಳಿಯ ಅಧ್ಯಕ್ಷರು ನನ್ನ ಬಗ್ಗೆ ದೂರು ನೀಡಲು ವಾರನ್ ಬೆನ್ಸ್ ಅವರ ಹತ್ರ ಹೋದರು. ಆ ಪಾಸ್ಟರ್ ಕೋನ್ ದುರ್ಬೋಧಕರಾಗಿದ್ದಾರೆ, ನೀವು ಅವರನ್ನು ಕೆಲಸದಿಂದ ತೆಗೆದುಹಾಕಬೇಕು. ಯಾಕೆ ನೀವು ಹೇಳ್ತೀರಿ? ಅವರ ಉಪದೇಶದಲ್ಲಿ ಅವರು ನಮ್ಮ ಎಲ್ಲ ಪಾಪಗಳನ್ನು ಒಮ್ಮೆ ಕ್ಷಮಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಅದು ಕೆಟ್ಟ ಉಪದೇಶವಾಗಿದೆ. ಹಾಗಾದರೆ ಡಾಕ್ಟರ್ ಖಾನ್, ನೀವು ಏನು ನಂಬುತ್ತೀರಿ? ಅವರು ದೇವಶಾಸ್ತ್ರಜ್ಞ ಆಗಿದ್ದರು ಮತ್ತು ಅವರು ಹೇಳಿದರು, ಒಬ್ಬ ವ್ಯಕ್ತಿಯು ಸಾಯುವ ದಿನದವರೆಗೆ ಪಶ್ಚಾತ್ತಾಪ ಪಡಬೇಕು. ಅವನು ಈ ವರ್ಷ ಮತ್ತು ಮುಂದಿನ ವರ್ಷ ಪಶ್ಚಾತ್ತಾಪ ಪಡಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕು, ಮತ್ತು ನಂತರ ಅವನು ಸಾಯುವ ಮೊದಲು ಮತ್ತೊಮ್ಮೆ ಪಶ್ಚಾತ್ತಾಪ ಪಡಬೇಕು. ಅವನು ಅದನ್ನು ಮಾಡುತ್ತಾನೆ, ಅವನ ಪಾಪ ಸಂಪೂರ್ಣವಾಗಿ ಕ್ಷಮಿಸಲ್ಪಡುತ್ತದೆ ಮತ್ತು ಅವನು ರಕ್ಷಿಸಲ್ಪಡುತ್ತಾನೆ. ಇದನ್ನು ಕೇಳಿದ ರೆವರೆಂಡ್ ಪೆನ್ಸ್ ಅವರು ಒಂದು ಕ್ಷಣ ಯೋಚಿಸಿದರು. ಮತ್ತು ನಂತರ ಹೇಳಿದರು, ನಿಜವಾಗಿಯೂ? ಆದರೆ ನಾನು ಪಾಸ್ಟರ್ ಕೋನ್ ರೀತಿಯಲ್ಲಿಯೇ ನಂಬುತ್ತೇನೆ. ಅವರು ಕೊಟ್ಟ ಉತ್ತರ ಹೀಗಿದೆ. ಇದನ್ನು ಕೇಳಿದ ಮಂಡಳಿಯ ಅಧ್ಯಕ್ಷರು ಕಣ್ಣುಗಳು ದೊಡ್ಡದಾಗಿ ಮಾಡಿ, ನಾನು ಮೋಸ ಹೋಗಿದ್ದೇನೆ, ಮತ್ತು ಅವರು ತಕ್ಷಣವೇ ತಮ್ಮ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಹೊರಟು ಹೋದರು. ಅದು ಕೊರಿಯನ್ ಅವರು ನಂಬಿದ ಮಾರ್ಗವಾಗಿತ್ತು. ಅಮೇರಿಕನರನ್ನು ಆ ರೀತಿಯಲ್ಲಿ ನಂಬಲಿಲ್ಲ. ಹಾಗೆ ಪದೇ ಪಶ್ಚಾತ್ತಾಪ ಪಡುವುದು ಅಗತ್ಯವಾಗಿತ್ತು ಎಂಬುದಾಗಿ ಭಾವಿಸೋಣ. ಜನರು ಪಶ್ಚಾತ್ತಾಪ ಪಡುವ ಮಾರ್ಗವೆಂದರೆ ಉಜ್ಜೀವನ ಕೊಟ್ಟಗಳಿಗೆ ಹೋಗುವುದು. ಆದ್ದರಿಂದ ಒಬ್ಬ ವ್ಯಕ್ತಿಯು ಸಭೆಗೆ ಹೋಗುತ್ತಾನೆ ಮತ್ತು ಬಹಳಷ್ಟು ಅನುಗ್ರಹವನ್ನು ಪಡೆಯುತ್ತಾನೆ, ಬಹಳಷ್ಟು ಅಳುತ್ತಾನೆ, ಅವನು ಎಲ್ಲ ಪಾಪಗಳಿಗೆ ಪಶ್ಚಾತ್ತಾಪ ಪಡುತ್ತಾನೆ. ಒಬ್ಬ ವ್ಯಕ್ತಿಯು ಚೆನ್ನಾಗಿ ಅಳುತ್ತಾನೆ, ಅವನು ತನ್ನ ಹೃದಯದಲ್ಲಿ ಪರಿಹಾರವನ್ನು ಅನುಭವಿಸುತ್ತಾನೆ ಮತ್ತು ಅವನೊಳಗೆ ದೇವರು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಅವನು ನಂಬುತ್ತಾನೆ. ಆದರೆ ಅವರು ಯಾವ ಸ್ತೋತ್ರವನ್ನು ಹಾಡುತ್ತಾನೆ? ನನ್ನ ಹಿಂದಿನ ಎಲ್ಲ ಪಾಪಗಳು ಈಗ ಕ್ಷಮಿಸಲ್ಪಟ್ಟಿವೆ, ಅವನ ಹಿಂದಿನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂಬುದಾಗಿ ಹಾಡುತ್ತಾನೆ. ಈ ಸಂದರ್ಭಗಳಲ್ಲಿ ನನ್ನ ಭವಿಷ್ಯದ ಪಾಪಗಳು ಮಾತ್ರ ಕ್ಷಮಿಸಲಾಗುವುದಿಲ್ಲ. ಅದರ ಅರ್ಥವಿಷ್ಟೇ. ಮತ್ತು ನಂತರ ಅವನು ಈ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟ ನಂತರ ಮರುದಿನದಿಂದ ಪ್ರಾರಂಭಿಸಿ ಅವನು ಮತ್ತೆ ಕೆಲವು ಕಾರಣಗಳಿಂದ ಪಾಪಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಅವನು ಮತ್ತೆ ಸುಳ್ಳು ಹೇಳುತ್ತಾನೆ ಮತ್ತು ಅವನು ಯಾರೊಂದಿಗೆ ಅದು ಜಗಳ ಆಡುತ್ತಾನೆ. ಅದರಿಂದ ಪಾಪಗಳು ಮತ್ತೊಮ್ಮೆ
ಗುಡ್ಡವಾಗಿ ನಿರ್ಮಿಸಲಾಗುತ್ತದೆ. ಯಾಕೆಂದರೆ ಅವನು ತಕ್ಷಣ ಪಶ್ಚಾತ್ತಾಪ ಪಡಲು ಸಾಧ್ಯವಿಲ್ಲ. ಅವನು ತನ್ನ ಪಾಪಗಳ ಸಂಗ್ರಹಿಸುತ್ತಾನೆ. ಅವರು ಅವುಗಳನ್ನು ಒಂದೊಂದಾಗಿ ಸಂಗ್ರಹಿಸುತ್ತಾರೆ. ಯಾಕೆಂದರೆ ಅವರು ಮುಂದಿನ ಉಜ್ಜೀವನ ಕೂಟಕ್ಕೆ ಹೋಗುವಾಗ ಅವನು ಎಲ್ಲ ವಿಷಯಗಳಿಗಾಗಿ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಭಾವಿಸುತ್ತಾನೆ. ಹಾಗಾಗಿ ಅವೆಲ್ಲವೂ ಒಟ್ಟುಗೂಡಿಸಿ ಮುಂದಿನ ಉಜ್ಜೀವನ ಕೂಟಕ್ಕೆ ತರಲು ಮುಂದಾಗುತ್ತಾರೆ. ಆ ದಿನಕ್ಕಾಗಿ ಅವನು ಕಾತುರದಿಂದ ಕಾಯುತ್ತಾರೆ. ಅವರು ಹಾಜರಾಗಲು ಅಗತ್ಯವಿರುವಂಥ ಎಲ್ಲ ಸಿದ್ಧಗಳಿಗೆ ಮಾಡುತ್ತಾರೆ. ಆದರೆ ಹೋಗುವಂಥ ಸಮಯದಲ್ಲಿ ಅಪಘಾತ ಉಂಟಾಯಿತು, ಮತ್ತೆ ಅವನು ಸಾಯುತ್ತಾನೆ. ನೀವೇನು ಭಾವಿಸ್ತೀರಿ? ಆ ವ್ಯಕ್ತಿ ರಕ್ಷಿಸಲ್ಪಟ್ಟಿದ್ದೀರಾ ಇಲ್ವಾ? ಹೌದಾ? ಅವನು ರಕ್ಷಿಸಲ್ಪಡುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲು ಪಾಪದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಬೇಕು. ಸಣ್ಣ ಪಾಪಗಳು ಇನ್ನು ಉಳಿದಿದ್ದರೆ ಒಬ್ಬ ವ್ಯಕ್ತಿಯು ರಕ್ಷಿಸಲ್ಪಡುವುದಿಲ್ಲ. ಆದರೆ ಆ ಮನುಷ್ಯನು ಇನ್ನೂ ತನ್ನ ಹೃದಯದಲ್ಲಿ ಪಾಪಗಳನ್ನು ಹೊಂದಿದ್ದನು ಅಲ್ಲವೇ? ಅವನು ತನ್ನ ಹಿಂದಿನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟನು ಮತ್ತು ಅವುಗಳಿಗಾಗಿ ಕ್ಷಮಿಸಲ್ಪಟ್ಟನು. ಆದರೆ ಅವನ ಭವಿಷ್ಯದಲ್ಲಿ ಮಾಡುವಂಥ ಪಾಪಗಳನ್ನು ಅವನು ಹೊಂದಿದ್ದನು ಅಲ್ಲವೇ? ಮತ್ತು ಆದ್ದರಿಂದ ಅವನು ರಕ್ಷಿಸಲ್ಪಡುವುದಿಲ್ಲ. ಪಾಪವನ್ನು ಸಂಪೂರ್ಣವಾಗಿ ಕ್ಷಮಿಸಲ್ಪಡಬೇಕು. ಪಾಪವನ್ನು ಒಮ್ಮೆ ಮತ್ತು ಶಾಶ್ವತವಾಗಿ ಕ್ಷಮಿಸಲಾಗುತ್ತದೆ. ಇದು ನಾನು ರೂಪಿಸುವಂಥ ಒಂದು ವಿಷಯವಲ್ಲ. ಇಲ್ಲೂ ಏನು ಹೇಳ್ತದೆ ಎಂಬುದಾಗಿ ನೋಡಿರಿ. ದಯವಿಟ್ಟು ನನ್ನಂತರವಾಗಿ ಪುನರಾವರ್ತಿಸಿರಿ. ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಅವರು ಶಾಶ್ವತ ವಿಮೋಚನೆಯನ್ನು ಒಮ್ಮೆ ಪಡೆದರು. ಎಲ್ಲರಿಗೂ ಒಮ್ಮೆ ಶಾಶ್ವತವಾಗಿ. ಈಗ ವಾಕ್ಯ 26ಗೆ ಹೋಗೋಣ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನ ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಇಲ್ಲಿ ಏನು ಹೇಳುತ್ತದೆ ಎಂದು ನೋಡಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಕುರಿಮರಿಯನ್ನು ಕೊಂದು ದೇವಾಲಯದಲ್ಲಿ ಯಜ್ಞವಾಗಿ ಅರ್ಪಿಸುತ್ತಿದ್ದರು, ಅಥವಾ ಅವರು ಗೂಳಿಯನ್ನು ಅರ್ಪಿಸುತ್ತಿದ್ದರು. ಆದರೆ ಅಂತಿಮವಾಗಿ ಯಾಜಕರು ಸಾಯ್ತಾನೆ. ಹೀಗಿರಲಾಗಿ ಯಾಜಕನ ಮಗ ಅವನ ಪರವಾಗಿ ಕಾರ್ಯವನ್ನು ವಹಿಸುತ್ತಾನೆ. ಅದನಂತರವಾಗಿ ಅವನು ಸಾಯುತ್ತಾನೆ, ಅವನ ಮಗ ಯಜ್ಞಕನಾಗುತ್ತಾನೆ. ಈ ಯಜ್ಞಗಳನ್ನು ವರ್ಷಕ್ಕೊಮ್ಮೆ ಮಹಾಪಾಪ ಪರಿಹಾರದ ದಿನ ಎಂದು ಕರೆಯಲಾಗುತ್ತಿತ್ತು. ಅದು ಯಾಕೆ ಆಗಿತ್ತು? ನಾನು ಮೊದಲೇ ಹೇಳಿದಂತೆ ಆಡುಗಳು ಮತ್ತು ಕುರಿಗಳ ರಕ್ತವು ಪಾಪವನ್ನು ತೆಗೆದುಹಾಕಲು ಸಾಧ್ಯವೂ ಇಲ್ಲ. ಆದರೆ ಈ ಯಜ್ಞಗಳು ಭವಿಷ್ಯದಲ್ಲಿ ನಿಜವಾದ ಕುರಿಮರಿ ಬಂತು ಪ್ರಪಂಚದ ಪಾಪಗಳನ್ನು ನಿಜವಾಗಿಯೂ ತೆಗೆದುಕೊಳ್ಳುತ್ತದೆ ಎಂದು ಮುಂಚಿತವಾಗಿ ಪ್ರದರ್ಶಿಸಲು ಉದ್ದೇಶಿಸಲಾಗಿದೆ. ಒಬ್ಬ ವ್ಯಕ್ತಿಯು ಕ್ಷಮಿಸಲ್ಪಡುವ ನಿಲುವಾಗಿ ಪಾಪವನ್ನು ಮಾಡಿದ ಪ್ರತಿ ಬಾರಿಯೂ ಮತ್ತೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾದರೆ ಯೇಸು ಕೂಡ ಅನೇಕ ಬಾರಿ ಸಾಯಬೇಕಾಗಿತ್ತು. ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಯೇಸು ಎಷ್ಟು ಬಾರಿ ಶಿಲುಬೆಯಲ್ಲಿ ಸತ್ತನು? ಒಮ್ಮೆ, ಹೌದಲ್ಲವೇ? ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ. ಯೇಸು ಈ ಭೂಮಿಯ ಮೇಲೆ ಇದ್ದ ಸಮಯದಲ್ಲಿ ಜೀವಿಸಿದ ಜನರಿಗೆ ಕ್ಷಮೆಯನ್ನು ಒದಗಿಸಲು ತನ್ನ ರಕ್ತವನ್ನು ಯಾವಾಗ ಚೆಲ್ಲಿದನು? 1000 ವರ್ಷಗಳ ಹಿಂದೆ ಬದುಕಿದ್ದ ಜನರ ಬಗ್ಗೆ ಏನು? 1000 ವರ್ಷಗಳ ಹಿಂದೆ ಬದುಕಿದ್ದ ಜನರಿಗೆ ಕ್ಷಮೆಯನ್ನು ನೀಡಲು ಅವನು ಯಾವಾಗ ತನ್ನ ರಕ್ತವನ್ನು ಚೆಲ್ಲಿದನು? ಹೀಗಿರುವಾಗ ಈಗ ಒಮ್ಮೆ ದಿನಮಾನದಲ್ಲಿ ಜೀವಿಸುತ್ತಿರುವಂಥ ಜನರ ಕ್ಷಮೆಗಾಗಿ ಯೇಸು ತನ್ನ ರಕ್ತವನ್ನು ಯಾವಾಗ ಸುರಿಸಿದನು? ನೀವು ನೋಡಿ, ಯೇಸುವಿನ ರಕ್ತವು ಒಂದೇ ಬಾರಿಗೆ 2000 ವರ್ಷಗಳ ಹಿಂದೆ ಸುರಿಸಿದನು. ಈ ಪ್ರಪಂಚದ ಎಲ್ಲ ಜನರ ಪಾಪಗಳಿಗಾಗಿ ಚೆಲ್ಲಲ್ಪಟ್ಟಿದೆ. ಆದ್ದರಿಂದ ಇದು ಶಾಶ್ವತ ಕ್ಷಮೆಯಾಗಿದೆ. ಶಾಶ್ವತ ಮತ್ತು ಒಮ್ಮೆ ಎಲ್ಲರಿಗೂ ಸರಿ. ಇದು ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಖಚಿತವಾಗಿರಬೇಕಾಗಿರುವಂಥ ವಿಷಯವಾಗಿದೆ. 2 ಪುರುಷರು ಇದ್ದಾರೆ ಎಂದು ಊಹಿಸಿ, ಮತ್ತು ಅವರಲ್ಲಿ ಒಬ್ಬರು ಈ ರೀತಿ ಪಶ್ಚಾತ್ತಾಪ ಪಡುತ್ತಾರೆ. ಅವನು ಸಾಯುವ ಹಂತದಲ್ಲಿದ್ದನು ಮತ್ತು ಅವನು ಹೇಳುತ್ತಾನೆ, ಓ ಪ್ರೀತಿಯ ಕರ್ತನೇ, ನೀವು ನನ್ನ ಪಾಪಗಳನ್ನು ಕ್ಷಮಿಸುವಿರಿ ಎಂಬುದಾಗಿ ನಾನು ನಂಬುತ್ತೇನೆ. ನೀವು ನನ್ನನ್ನು ಕ್ಷಮಿಸುವಿರಿ ಅಂತ ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿ ಸಾಯ್ತಾನೆ. ಒಬ್ಬ ವ್ಯಕ್ತಿಯು ಸ್ವರ್ಗ ಅಥವಾ ನರಕದಲ್ಲಿ ಕೊನೆಗೊಳ್ಳುತ್ತಾನೆಯೋ ಎಂಬುದು ಉದ್ವಿಗ್ನತೆಯ ವಿಷಯವಾಗಿದೆ.
ಈ ವ್ಯಕ್ತಿಯು ಕ್ಷಮಿಸಲ್ಪಡ್ತಾನೆ ಎಂದು ನಂಬುತ್ತಾನೆ. ಅದು ರಕ್ಷಣೆ ಅಲ್ಲ. ಈಗ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಗಣಿಸಿ. ಅವರು ನೋವಿನಲ್ಲಿದ್ದಾರೆ, ಆದರೆ ಅವರು ಹೇಳುತ್ತಾರೆ, ಕರ್ತನೇ ಧನ್ಯವಾದಗಳು, ನನ್ನ ಪಾಪಗಳಿಗಾಗಿ ನೀವು ನನ್ನನ್ನು ಕ್ಷಮಿಸಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ, ಧನ್ಯವಾದಗಳು. ಇದು ರಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿದೆ. ಒಬ್ಬ ವ್ಯಕ್ತಿಯು ತನಗೆ ಕ್ಷಮಿಸಲ್ಪಟ್ಟಿದ್ದಾನೆ ಎಂದು ಒಮ್ಮೆ ನಂಬಿದರೆ ಅದು ವಿಷಯದ ಅಂತ್ಯವಾಗಿದೆ. ದೇವರು ನಿಮ್ಮನ್ನು ಕ್ಷಮಿಸುತ್ತಾನೆ ಎಂದು ನಂಬುವುದು ಭವಿಷ್ಯದ ವಿಷಯವಾಗಿದೆ. ಭವಿಷ್ಯದಲ್ಲಿ ಯೇಸುವಿನ ರಕ್ತದ ಮೂಲಕ ನೀವು ಕ್ಷಮಿಸಲ್ಪಡುತ್ತೀರಿ, ಅಥವಾ ನೀವು ಈಗಾಗಲೇ ಕ್ಷಮಿಸಲ್ಪಟ್ಟಿದ್ದೀರಾ? ಒಬ್ಬ ವ್ಯಕ್ತಿಯು ಪರಲೋಕಕ್ಕೆ ಹೋಗುತ್ತಾನೆ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂಬುದು ಒಂದು ಸರಳ ವಿಷಯವಾಗಿದೆ. ಭವಿಷ್ಯದ ಸಮಯದಲ್ಲಿ ನಂಬಿಕೆಯು ವ್ಯಕ್ತಿಯನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ, ಆದರೆ ಹಿಂದಿನ ಕ್ಷಮೆಯಲ್ಲಿ ನಂಬಿಕೆಯವನನ್ನು ಪರಲೋಕಕ್ಕೆ ಕರೆದೊಯ್ತಾನೆ. ಈಗ ವಾಕ್ಯ 26 ನೋಡಿ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಇಬ್ರಿಯರಿಗೆ ಯುಗಗಳ ಅಂತ್ಯವು ಯೇಸುವಿನ ಆಗಮನದಿಂದ ಪ್ರಾರಂಭವಾಯಿತು. ಅವನು ತನ್ನನ್ನು ತ್ಯಾಗ ಮಾಡಲು ಒಮ್ಮೆ ಕಾಣಿಸಿಕೊಂಡ್ರು, ಒಮ್ಮೆ. ಈಗ 27ನೇ ವಾಕ್ಯ ನೋಡಿ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಿಸವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿಸಿದನು. ಅವರು ಒಂದೇ ಸಾರಿ ಸಮರ್ಪಿಸಿದನು. ಹಾಗೆ ಕ್ರಿಸ್ತನು ಸಹ ಬಹುಜನ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿಸಿದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೋಸ್ಕರ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಇಲ್ಲಿ ಏನು ಹೇಳುತ್ತದೆ ನೋಡಿ. ಇಲ್ಲಿ ಕೊನೆಯಲ್ಲಿ ಹೇಳುತ್ತಿರುವಂಥ ರಕ್ಷಣೆ ಎಂದರೆ ಶರೀರದ ರಕ್ಷಣೆ ಆಗಿದೆ. ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಪಾಪ ಸಂಬಂಧ ಇಲ್ಲದವನಾಗಿ ಎರಡನೆಯ ಸಾರಿಯೂ ಕಾಣಿಸಿಕೊಳ್ಳುವನು. ಪಾಪದ ಹೊರತಾಗಿ ನಾವು ದೇವರಿಗಾಗಿ ಕಾತುರದಿಂದ ಕಾಯುತ್ತಿರಬೇಕು. ನನ್ನ ಪಾಪದ ಬಗ್ಗೆ ನಾನು ಏನು ಮಾಡುತ್ತವಲ್ಲೇನು? ಕರ್ತನೇ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ನೀವು ಹೇಳಿದರೆ ಮತ್ತು ನಂತರ ಯೇಸು ಬಂದರೆ ಅದು ವ್ಯರ್ಥವಾಗುತ್ತದೆ. ಇಲ್ಲಿ ಏನು ಹೇಳುತ್ತದೆ ನೋಡಿ. ತನ್ನನ್ನು ನಿರೀಕ್ಷಿಸಿಕೊಂಡವರಿಗೋಸ್ಕರವಾಗಿ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ದೇವರ ಬರುವಿಕೆಗೋಸ್ಕರವಾಗಿ ನೀವು ಪಾಪದಿಂದ ಹೊರತಾಗಿ ಕಾಯಬೇಕು. ಈಗ ಅಧ್ಯಾಯ 10ಗೆ ತಿರುಗೋಣ. ಇಬ್ರಿಯ 10ನೇ ವಾಕ್ಯ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು. ನಾವು ಪವಿತ್ರರಾಗುತ್ತೇವೆ ಅಥವಾ ನಾವು ಪವಿತ್ರರಾಗಿದ್ದೇವೆ ಎಂದು ಇದು ಹೇಳುತ್ತಿದೆಯೋ? ನೀವು ನೋಡಿ, ಯೇಸು ಕ್ರಿಸ್ತನ ದೇಹವನ್ನು ಒಮ್ಮೆ ಸಮರ್ಪಿಸುವುದರ ಮೂಲಕವಾಗಿ ನಾವು ನೀತೀಕರಿಸಲ್ಪಟ್ಟಿದ್ದೇವೆ. ನಾವು ಪವಿತ್ರರಾಗಿದ್ದೇವೆ ಎಂಬುದಾಗಿ ಹೇಳುವುದರ ಅರ್ಥವೇನು? ನಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದ ಅರ್ಥ. ಆ ರೀತಿಯಲ್ಲಿ ನಾವು ಪವಿತ್ರರಾಗಬಹುದು. ನಾವು ಪವಿತ್ರರಾಗುವ ಮಾರ್ಗ ಯಾವುದು? ಯೇಸು ಕ್ರಿಸ್ತನ ದೇಹದ ಅರ್ಪಣೆಯ ಮೂಲಕವಾಗಿ ಒಮ್ಮೆ ಎಲ್ಲರಿಗೂ ಈ ರೀತಿಯಾಗಿ ನಾವು ಪವಿತ್ರರಾಗಿದ್ದೇವೆ. ಇದನ್ನು ನಂಬಿದಾಗ ನಾವು ಪುತ್ರರಾಗಿದ್ದೇವೆ. ಈ ರೀತಿಯಾಗಿ ನಾವು ಪವಿತ್ರರಾಗಿದ್ದೇವೆ. ಯೋಹನ ಅಧ್ಯಾಯ 8ಗೆ ತಿರುಗೋಣ. ನಾನು 1ನೇ ವಾಕ್ಯದಿಂದ ಓದುತ್ತೇನೆ. ಒಂದನೇ ವಾಕ್ಯ, ಯೋಹನ ಅಧ್ಯಾಯ 8 1ನೇ ವಾಕ್ಯದಿಂದ. ಯೇಸು ಎಣ್ಣೆ ಮರಗಳ ಗುಡ್ಡಗೆ ಹೋದನು. ಬಳಿಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವುದರಲ್ಲಿ ಶಾಸ್ತ್ರಿಗಳು ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನೆಲೆಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನೇನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪುರಿಸುವುದಕ್ಕೋಸ್ಕರ ಏನಾದರೂ ಒಂದು ನಿಮಿತ್ತ ಬೇಕಾಗಿರುವುದರಿಂದ ಆತನು ಏನನ್ನು ತಾನೇ ನೋಡೋಣ ಎಂಬುದಾಗಿ ಹೇಗೆ ಹೇಳಿದರು. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಿಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂಬುದಾಗಿ ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯವರೆಗೆ ಎಲ್ಲರೂ ಒಬ್ಬರ ಹಿಂದೊಬ್ಬರು
ಹೊರಗೆ ಹೋದರು. ಏಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಎಲ್ಲಿ ಇದ್ದಳು. ಏಸು ನೆಟ್ಟಿಗೆ ಕೂತುಕೊಂಡು ಆ ಸ್ತ್ರೀಗೆ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪೋರಿಸುವವರು ಎಲ್ಲಿದ್ದಾರೆ? ನನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೇ ಅಂತನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂತಲೂ. ಏಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಯೆಹೂದ್ಯರ ಮಧ್ಯದಲ್ಲಿ ಯಾರಾದರೂ ಅವರು ವ್ಯಭಿಚಾರ ಪಾಪವನ್ನು ಮಾಡಿದರೆ ಅವನನ್ನು ಹಿಡಿದರೆ ಇಬ್ಬರು ಸಾಕ್ಷಿಗಳು ಒದಗಿ ಇದ್ದರೆ ಆ ವ್ಯಕ್ತಿಯನ್ನು ಆಚೆ ತಂದು ಕಲ್ಲೆಸೆದು ಸಾಯಿಸಬಹುದು. ಆ ಸಮಯದಲ್ಲಿ ಯೇಸುವಿನ ಕಾಲದಲ್ಲಿ ಒಂದು ದಿನ ದೇವಾಲಯದಲ್ಲಿ ಅವರು ಉಪದೇಶ ಮಾಡುತ್ತಿರುವಾಗ ಯಹೂದಿಯರು ಈ ಸ್ತ್ರೀಯನ್ನು ತಂದರು, ವ್ಯಭಿಚಾರ ಕರ್ಮದಲ್ಲಿ ಸಿಕ್ಕಿದ್ದವಳನ್ನು. ಆ ಸಮಯದಲ್ಲಿ ಅವರು ಎಲ್ಲರೂ ಒಂದೊಂದು ಕಲ್ಲಾಗಿ ಅವರು ಬಂದಿರಬಹುದು. ಹಾಗೆ ಯೇಸು ಹತ್ರ ಹೇಳ್ತಾರೆ, ಮೋಶೆ ಹೇಳಿದ್ದಾರೆ ಅವರು ಈ ಥರ ಇರುವಂಥ ವ್ಯಕ್ತಿಯನ್ನು ಕಲ್ಲೆಸೆದು ಸಾಯಿಸಬೇಕು. ಹಾಗೆ ಯೇಸುವನ್ನು ನಿಂದಿಸುತ್ತಾರೆ. ಈ ಸ್ತ್ರೀಯ ಬಗ್ಗೆ ನೀವೇನು ಹೇಳುತ್ತೀರಾ ಎಂಬುದಾಗಿ ಕೇಳುತ್ತಾರೆ. ಆಗ ಅವನನ್ನು ಕ್ಷಮಿಸು ಎಂಬುದಾಗಿ ಹೇಳಿದರೆ, ಒಂದು ವೇಳೆ ಅವಳನ್ನು ನ್ಯಾಯವನ್ನು ತ್ಯಜಿಸುತ್ತಾರೆ ಎಂಬುದಾಗಿ ಹೇಳಿದರೆ, ಕಲ್ಲೆಸೆಯಬೇಕೆಂಬುದಾಗಿ ಹೇಳಿದರೆ ಅಭ್ಯಾಸ ಮಾಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಅವನಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವನು, ನಿಮ್ಮಲ್ಲಿ ಪಾಪವಿಲ್ಲದ ಯಾರಾದರೂ ಮೊದಲು ಅವಳ ಮೇಲೆ ಕಲ್ಲೆಸೆಯಲಿ ಎಂಬುದಾಗಿ ಹೇಳಿದರು. ನಿಮ್ಮಲ್ಲಿ ತನ್ನ ಜೀವನದಲ್ಲಿ ಎಂದಿಗೂ ಪಾಪ ಮಾಡದ ವ್ಯಕ್ತಿ ಅವಳ ಮೇಲೆ ಕಲ್ಲು ಎಸೆಯಲು ಎಂಬುದಾಗಿ ಹೇಳಿದರು. ಅಂತಹ ವ್ಯಕ್ತಿಯನ್ನು ನೀವು ಜಗತ್ತಿನಲ್ಲಿ ಎಲ್ಲಿ ಕಾಣುತ್ತೀರಿ? ಈ ಪದಗಳನ್ನು ಅತ್ಯಂತ ಆಳವಾದ ಮಹತ್ವವನ್ನು ಹೊಂದಿದೆ. ಹೀಗಿರುವಾಗ ಮತ್ತೊಬ್ಬರಿಗೆ ಕಲ್ಲೆಸೆಯುವಂಥ ಅರ್ಹತೆ ಒಬ್ಬನಿಗೂ ಇಲ್ಲ. ಇದರ ಅರ್ಥ ಒಬ್ಬ ವ್ಯಕ್ತಿಯು ಪಾಪಿಯಾಗಿರುವುದು ದೇವರ ಮುಂದೆ ಮಾತ್ರ. ಈ ಜನರಲ್ಲಿ ಪ್ರತಿಯೊಬ್ಬರು ತನ್ನ ಆತ್ಮಸಾಕ್ಷಿಯಿಂದ ತಪ್ಪಿಸ್ತನಾಗಿ ಓಡಿ ಹೋದನು. ಆದ್ದರಿಂದ ಯೇಸು ಆ ಸ್ತ್ರೀಯ ಕಡೆಗೆ ತಿರುಗಿ ಅವಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಈ ಸ್ತ್ರೀ ವ್ಯಭಿಚಾರದಲ್ಲಿ ಸಿಕ್ಕಿದ್ದವಳು ಮತ್ತು ಯೇಸುವಿನ ಮುಂದೆ ಎಳೆಯಲ್ಪಟ್ಟಿದ್ದಳು. ಅವಳ ಮುಖವು ಹಾಳೆಯಂತೆ ಬಿಳಿಯಾಗಿತ್ತು ಮತ್ತು ಅವಳು ಬದುಕಲು ಅವಕಾಶ ನೀಡುವ ಎಲ್ಲ ಭರವಸೆಯನ್ನು ಬಿಟ್ಟು ಬಿಟ್ಟಿದ್ದಳು. ಇದು ಯೇಸುವಿನಿಂದ ಕೆಲವೇ ಮಾತುಗಳನ್ನು ತೆಗೆದುಕೊಂಡಿತ್ತು ಮತ್ತು ದೇವಾಲಯದ ನ್ಯಾಯಾಲಯವು ಸ್ತಬ್ಧವಾಯಿತು ಮತ್ತು ಎಲ್ಲರೂ ಹೊರಟು ಹೋದರು. ಇದಕ್ಕೆ ಅತ್ಯಂತ ಆಳವಾದ ಅರ್ಥವಿದೆ, ಆದರೆ ನಾನು ಇದೀಗ ಅದರೊಳಗೆ ಹೋಗುವುದಿಲ್ಲ. ಯೇಸು ಆ ಸ್ತ್ರೀಗೆ, ಯಾರೂ ನನಗೆ ಶಿಕ್ಷೆಯನ್ನು ವಿಧಿಸಲಿಲ್ಲವೇ? ಒಬ್ಬ ವ್ಯಕ್ತಿಯನ್ನು ಖಂಡಿಸಿದರೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕಾಗುತ್ತದೆ. ಖಂಡಿಸಲ್ಪಡುವುದು ಎಂದರೆ ಮರಣದಂಡನೆಯನ್ನು ವಿಧಿಸುವುದು. ಯೇಸು ಅವಳನ್ನು ಕೇಳಿದಾಗ, ಯಾರು ನನಗೆ ಶಿಕ್ಷೆಯನ್ನು ವಿಧಿಸಲಿಲ್ಲವೇ? ಅವಳು, ಯಾರು ವಿಧಿಸಲಿಲ್ಲ ಸ್ವಾಮಿ ಎಂದು ಉತ್ತರಿಸಿದರು. ಹಾಗೆ ಯೇಸು, ಹಾಗಾದರೆ ನಾನು ನಿನಗೆ ಶಿಕ್ಷೆ ವಿಧಿಸಲಿಲ್ಲ ಎಂಬುದಾಗಿ ಹೇಳಿದರು. ಇದನ್ನು ನೋಡಿ, ಯೇಸುವಿನ ಮುಂದೆ ಕ್ಷಮಿಸಲಾಗದ ಪಾಪವಿದೆಯೇ? ಈ ಸ್ತ್ರೀಯು ವ್ಯಭಿಚಾರದ ಕೃತ್ಯದಲ್ಲಿ ಸಿಕ್ಕಿಬಿದ್ದಿದ್ದಳು. ಅವಳು ಈ ಪಾಪವನ್ನು ಮಾಡುತ್ತಿದ್ದಳು. ಹೇಳಲು ಬೇರೇನೂ ಇರಲಿಲ್ಲ. ಆಕೆಯನ್ನು ಕಲ್ಲೆಸೆದು ಸಾಯಿಸಿದ್ದು ಸರಿಯೇ, ಆದರೆ ಪಾಪವಿಲ್ಲದ ವ್ಯಕ್ತಿ ಮಾತ್ರ ಅವಳ ಮೇಲೆ ಕಲ್ಲು ಎಸೆಯಲು ಅರ್ಹನಾಗಿದ್ದನು. ಯೇಸುವಿಗೆ ಪಾಪ ಇರಲಿಲ್ಲ, ಆದರೆ ಯೇಸು, ನಾನು ನನಗೆ ಶಿಕ್ಷೆ ವಿಧಿಸುವುದಿಲ್ಲ ಎಂದು ಹೇಳಿದನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವನು ಅವಳನ್ನು ಕ್ಷಮಿಸಿದ್ದೇನೆ ಎಂದು ಹೇಳುತ್ತಿದ್ದನು. ಬದಲಾಗಿ ಯೇಸು ಅವಳ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡನು. ಈ ಬಗ್ಗೆ ಯೋಚಿಸಿ, ನೀವು ಯಾವ ರೀತಿಯ ಪಾಪಗಳನ್ನು ಮಾಡಿದ್ದೀರಿ? ಈ ಜಗತ್ತಿನಲ್ಲಿ ಬದುಕುತ್ತಿರುವಾಗ ನೀವು ಯಾವ ಪಾಪಗಳನ್ನು ಮಾಡಿದ್ದೀರಿ? ಇದು ಬಿಂದು. ನೀವು ಯಾವುದೇ ಪಾಪಗಳನ್ನು ಮಾಡಿದರೂ ಆ ಪಾಪಗಳಿಗಾಗಿ ಯೇಸು ನಿಮ್ಮನ್ನು ಖಂಡಿಸುವುದಿಲ್ಲ. ಯೇಸು ನಿಮ್ಮನ್ನು ಖಂಡಿಸುವುದಿಲ್ಲ. ನನ್ನನ್ನು ಪುನರಾವರ್ತಿಸಿರಿ. ಹಾಗಾದರೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಯೇಸು ಈ ಮಾತುಗಳನ್ನು ಕೇವಲ ಸ್ತ್ರೀಗೆ ಉದ್ದೇಶಿಸಿರಲಿಲ್ಲ. ನೀವು ಬೈಬಲ್ನಲ್ಲಿ ನೋಡಿದರೆ ಯಾಕೋಬನ ಪತ್ರಿಕೆಯಲ್ಲಿ ಅದು ಹೇಳುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂತೂ ನಿಮಗೆ ತಿಳಿಯದು. ಇಲ್ಲಿ ವ್ಯಭಿಚಾರಿಗಳು ಎಂದು ಹೇಳುವಾಗ ನೀವು ದೇವರಿಗೆ ಬೆನ್ನು ತಿರುಗಿಸಿದಾಗ ಮತ್ತು ಪ್ರಪಂಚದೊಂದಿಗೆ ಸ್ನೇಹ ಬೆಳೆಸಿದಾಗ ಎಂಬುದಾಗೂ ದೇವರ ಮುಂದೆ ಇರುತ್ತದೆ. ಇದರ ಅರ್ಥವಿದೆ, ನಾವು ಜಗತ್ತನ್ನು ಮಾತ್ರ ಪ್ರೀತಿಸುವಂಥ ಪಾಪಿಗಳು.
ನಮ್ಮ ಭೌತಿಕ ಜೀವನಕ್ಕೆ ಸಂಭವಿಸಿದ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡುತ್ತೇವೆ ಮತ್ತು ಈ ರೀತಿಯಾಗಿ ಮಾಡುವಾಗ ಎಲ್ಲ ವ್ಯಭಿಚಾರ ಮಾಡುವಂಥದ್ದಾಗಿದೆ. ಆಗ ನಾವು ಪಾಪಿಗಳಾಗಿದ್ದೇವೆ. ಆದರೆ ದೇವರು ಘೋಷಿಸಿದ್ದಾರೆ, ನಾನು ಇಲ್ಲಿ ಅಂದರೆ ದೇವರು ನಮ್ಮನ್ನು ಖಂಡಿಸಲು ಅರ್ಹನಾದ ದೇವರು, ನಾನು ನಿನ್ನನ್ನು ಖಂಡಿಸುವುದಿಲ್ಲ. ಈ ಘೋಷಣೆಯು ನಿಮ್ಮ ಪಾಪಕ್ಕೆ ಸಂಭವಿಸಿದಂಥ ಘೋಷಣೆಯಾಗಿದೆ. ಈಗ ಲೂಕನ ಸುವಾರ್ತೆ ಅಧ್ಯಾಯ 15ಗೆ ತಿರುಗೋಣ. ಲೂಕನ ಸುವಾರ್ತೆಯಲ್ಲಿ 3 ಆಸಕ್ತಿದಾಯಕ ದೃಷ್ಟಾಂತಗಳಿವೆ. 3ನೇ ದೃಷ್ಟಾಂತ ತನ್ನ ಕಳೆದು ಹೋದ ಮಗನನ್ನು ಹುಡುಕುತ್ತಿದ್ದ ತಂದೆಯ ಕಥೆಯಾಗಿದೆ. ಈ ದೃಷ್ಟಾಂತಗಳನ್ನು ಇಲ್ಲಿ ದಾಖಲಿಸಲಾಗಿದೆ. ಈ ಉಪಮೆಗಳಲ್ಲಿ 3ನೇದನ್ನು ಓದೋಣ. ನನ್ನ ಮಗನನ್ನು ಹುಡುಕುತ್ತಿದ್ದ ತಂದೆಯ ಕಥೆ, ವಾಕ್ಯ 11. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡುವೆಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲ ಕೂಡಿಸಿಕೊಂಡು ದೇವರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದೆಲ್ಲ ಘೋರವಾದ ಬರ ಬಂತು. ಏನು ಗದಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನನ್ನು ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಇಲ್ಲಿಗೆ ನಾವು ನಿಲ್ಲಿಸಿ ಮತ್ತು ಕಥೆಯ ಆ ಭಾಗವನ್ನು ಮೊದಲು ಪರಿಗಣಿಸೋಣ. ಈ ಕಥೆಯಲ್ಲಿ ಒಬ್ಬ ತಂದೆ ಮತ್ತು ಅವರ 2 ಪುತ್ರರು ಇದ್ದಾರೆ. ತಂದೆಯು ದೇವರ ರೂಪಕವಾಗಿದೆ. 2 ಗಂಡು ಮಕ್ಕಳಿದ್ದಾರೆ. ಐತಿಹಾಸಿಕ ದೃಷ್ಟಿಕೋನದಿಂದ ಈ ಪುತ್ರರಲ್ಲಿ ಒಬ್ಬರು ಯಹೂದಿಗಳನ್ನು ಪ್ರತಿನಿಧಿಸ್ತಾರೆ. ಯಹೂದಿಗಳನ್ನು ಹಿರಿಯ ಮಗ ಪ್ರತಿನಿಧಿಸ್ತಾನೆ. ತದನಂತರ ಕಿರಿಯ ಮಗ ಅನ್ಯ ಜನರನ್ನು ಪ್ರತಿನಿಧಿಸ್ತಾನೆ. ಆದರೆ ಇಲ್ಲಿ ಅವನು ಪಾಪಿಗಳನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವನು ದೇವರನ್ನು ನಂಬದ ಮತ್ತು ಅವನಿಂದ ದೂರ ಸರಿದ ಪಾಪಿಗಳನ್ನು ಪ್ರತಿನಿಧಿಸ್ತಾನೆ. ಅವನು ದೇವರನ್ನು ನಂಬುವವರನ್ನು ಪ್ರತಿನಿಧಿಸುತ್ತಾನೆ, ಆದರೆ ರಕ್ಷಿಸಲ್ಪಟ್ಟಿಲ್ಲ. ಇವುಗಳನ್ನು ಕಿರಿಯ ಮಗ ಪ್ರತಿನಿಧಿಸುತ್ತಾನೆ. ಅವನು ಪೋಲಿ ಮಗ. ಈ ಕಿರಿಯ ಮಗ ತನ್ನ ತಂದೆಯನ್ನು ತೊಂದರೆ ಮಾಡಲು ಪ್ರಾರಂಭಿಸಿದನು. ನನ್ನ ಪಾಲಿಗೆ ಆಸ್ತಿಯನ್ನು ನನಗೆ ಕೊಡಲು ಸಾಧ್ಯವಿಲ್ಲವೇ? ಅವನು ತನ್ನ ತಂದೆಯನ್ನು ಈ ರೀತಿಯಾಗಿ ದೂಷಿಸಿದನು. ಮತ್ತು ಆದ್ದರಿಂದ ತಂದೆ ಕೊಟ್ಟರು ಮತ್ತು ಅವನಿಗೆ ಅದನ್ನು ಹೊಂದಲು ಅವಕಾಶ ಮಾಡಿಕೊಟ್ಟರು. ಅವನು ತನ್ನ ಎಲ್ಲ ಸಂಪತ್ತನ್ನು ಹೊಂದಿದನು. ಈ ತಂದೆ ಅತ್ಯಂತ ಶ್ರೀಮಂತನಾಗಿದ್ದರು. ಆಗ ಈ ಕಿರಿಯ ಮಗನು ತನ್ನ ತಂದೆಯಿಂದ ಪಡೆದದನ್ನೆಲ್ಲ ಮಾರಿ ಹಣವನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋದನು. ಅವನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದನು ಮತ್ತು ಅವನು ಎಲ್ಲ ಆಸ್ತಿಯನ್ನು ಬೆಳೆಸಿದನು ಎಂದು ಹೇಳುತ್ತದೆ. ಮತ್ತು ಅವನು ಭಿಕ್ಷೆಗಾರನಾದನು. ಮತ್ತು ಅವನು ಹಸಿದಾಗ ಅವನ ಆಹಾರವನ್ನು ಖರೀದಿಸಲು ಹಣವಿಲ್ಲದಿರುವಂಥ ಕಾರಣ ಪ್ರದೇಶದಲ್ಲಿ ಒಬ್ಬನ ಮನೆಗೆ ಹೋಗಿ ಹಂದಿ ಪಾಲಕನಾದನು. ಅವನು ಹಂದಿಗಳನ್ನು ನೋಡುತ್ತಿದ್ದರು. ಇದೆಲ್ಲ ಅರ್ಥವೇನು? ಇಲ್ಲಿಯವರೆಗೆ ನೀವು ಹಂದಿಗಳ ಹಿಂಪಾಲಕರಾಗಿದ್ದೀರಿ. ಹಂದಿಯಂತೆಯೇ ಇರುವಂಥ ನಮ್ಮ ಮಾಂಸವನ್ನು ಸಂತೋಷಪಡಿಸುವುದರ ಮೇಲೆ ಮಾತ್ರ ನಾವು ಗಮನವನ್ನು ಕೊಟ್ಟಿದೆ. ನಾವು ಹಂದಿಗಳಂತೆಯೇ ಬದುಕುತ್ತಿದ್ದೇವೆ. ಒಬ್ಬ ವ್ಯಕ್ತಿಯು ಆತ್ಮವು ದೇಹದಿಂದ ಸಂಪೂರ್ಣವಾಗಿ ಕಳೆದು ಹೋಗುವಂಥ ಸ್ಥಿತಿಯಾಗಿದೆ. ಆದ್ದರಿಂದ ಆ ಮನುಷ್ಯನು ಅತ್ಯಂತ ಕಷ್ಟಕರ ಸಂದರ್ಭದಲ್ಲಿ ಬಿದ್ದನು. ಇದು ಪಾಪಿಯ ಒಂದು ಚಿತ್ರವಾಗಿದೆ. ಈಗ ವಾಕ್ಯ 17 ನೋಡಿರಿ. ಆಗ ಅವನಿಗೆ ಬುದ್ಧಿ ಬಂತು. ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು, ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಒಂದು ಸಂಜೆ ಬಹುಶಃ ಅವನು ಹಂದಿಯ ಗೂಡಿನಲ್ಲಿ ಮಲಗಿರುವಾಗ ಚಂದ್ರನನ್ನು ನೋಡುತ್ತಿದ್ದನು ಮತ್ತು ಅವನು ಯೋಚಿಸಲು ಪ್ರಾರಂಭಿಸಿದನು. ನನ್ನ ಊರಿಗೆ ಹಿಂದಿರುಗಿ ನನ್ನ ತಂದೆ ಬಹುಶಃ ಚಂದ್ರನನ್ನು ನೋಡುತ್ತಿರಬಹುದು. ಮತ್ತು ಆ ಆಲೋಚನೆ ಮನಸ್ಸಿಗೆ ಬಂದಾಗ ಅವನು ಎಷ್ಟು ತಪ್ಪಾಗಿದೆ ಎಂಬುದಾಗಿ ಅವನು ಅರಿತುಕೊಂಡನು. ಮತ್ತು ಅವನು ಯೋಚಿಸಿದನು, ಮನೆಯಲ್ಲಿ ಎಲ್ಲ ಕೂಲಿ ಕೆಲಸಗಾರರು ಸಾಕಷ್ಟು ತಿನ್ನಲು ಇದೆ, ಆದರೆ ಈಗ ನನ್ನ ಬಗ್ಗೆ ಏನು? ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ. ಹಂದಿ ತಿಂದ ಕಾಳುಗಳನ್ನು ಕೂಡ ಹೊಟ್ಟೆ ತುಂಬಿಸಿಕೊಳ್ಳಲು ಆಗುತ್ತಿರಲಿಲ್ಲ. 18ನೇ ವಾಕ್ಯ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಎಂದುಕೊಂಡು ಎದ್ದು ತನ್ನ ತಂದೆ ಕಡೆಗೆ ಬಂದನು.
ಆದುದರಿಂದ ಅವನು ತನ್ನ ಮಗನಾಗಿ ಇನ್ನು ಮುಂದೆ ಅವನ ಬಳಿಗೆ ಹೋಗಲಾರೆನು. ನಾನು ಅವನನ್ನು ತನ್ನ ಕೂಲಿ ಕೆಲಸಗಾರರಲ್ಲಿ ಒಬ್ಬನಾಗಿ ಮಾಡುವಂತೆ ಹೇಳುತ್ತೇನೆ. ನಾನು ಈ ಹಸುವನ್ನು ಸಹಿಸುವುದಿಲ್ಲ, ನಾನು ಅವನನ್ನು ಬಾಡಿಗೆಗೆ ಬೆಳೆಸುತ್ತೇನೆ ಎಂಬುದಾಗಿ ಅವನು ತನ್ನೊಳಗೆ ಯೋಚಿಸಿದನು. ಈ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನೆಗೆ ಮರಳಿದನು. ಆದರೆ ಮತ್ತೊಂದು ಕಡೆ ತಂದೆಯ ದೃಷ್ಟಿಕೋನವನ್ನು ನೋಡೋಣ. ಈ ರೀತಿ ಮಗ ಅವನಿಂದ ದೂರ ಸರಿದಿದ್ದರೂ ಕೂಡ ತನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡರು, ಎಲ್ಲವನ್ನು ಮಾರಿ ಹೊರಟು ಹೋದರು. ತಂದೆ ಹೋಗುವಾಗ ಮಗನನ್ನು ಏನಾದರೂ ಹೇಳುತ್ತಿರಬಹುದು, ನೀನು ಎಲ್ಲಿಗೆ ಹೋದರೂ ಪ್ರಾಮಾಣಿಕವಾಗಿ ಮತ್ತು ನಿಷ್ಠವಾಗಿ ನೀನು ಬದುಕಬೇಕು, ಕಾಲಕಾಲಕ್ಕೆ ನನಗೆ ನಿಮ್ಮ ಸುದ್ದಿಯನ್ನು ಕಳಿಸಬೇಕು ಎಂದು ಅವನನ್ನು ಬೇಡಿಕೊಂಡಿರಬಹುದು. ತದನಂತರವಾಗಿ ಮಗ ಹೊರಟು ಹೋಗುತ್ತಾನೆ. ಆದರೆ ನಂತರ ಅವನ ಬಗ್ಗೆ ಯಾವುದೇ ಒಂದು ಸುದ್ದಿ ಇರಲಿಲ್ಲ. ತಂದೆ ಚೆನ್ನಾಗಿದ್ದಾನೋ, ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದ್ದಾನೋ ಎಂದುಕೊಂಡು, ಆದರೆ ಯಾವುದೇ ಸುದ್ದಿ ಬರಲಿಲ್ಲ. ಆದ್ದರಿಂದ ತಂದೆಗೆ ಏನಾಯಿತು ಎಂಬುದರ ಬಗ್ಗೆ ತೀವ್ರ ಕುತೂಹಲವಿತ್ತು. ಬಹುಶಃ ತನ್ನ ಮಗ ಮತ್ತೆ ತನ್ನ ಬಳಿಗೆ ಬರುತ್ತಾನೆಂಬುದಾಗಿ ನಿರೀಕ್ಷೆಯಲ್ಲಿ ಅವನು ಕಾಯುತ್ತಿದ್ದನು. ನಂತರ ಬಹುಶಃ ಒಂದು ದಿನ ಅವನ ನೆರೆಯವರಲ್ಲಿ ಒಬ್ಬರು ಅವನ ಬಳಿಗೆ ಬಂತು, ಇದು ಭಯಾನಕವಾಗಿದೆ, ಯಾಕೆ, ಏನಾಗಿದೆ? ಯಾರೋ ಪಟ್ಟಣದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಮತ್ತು ಅವರು ನನಗೆ ಹೇಳಿದರು, ನಿಮ್ಮ ಮಗ ಭಿಕ್ಷಗಾರನನ್ನು ನೋಡಿದೆ, ಅವನು ತನ್ನ ಎಲ್ಲ ಹಣವನ್ನು ಕಳೆದುಕೊಂಡಿದ್ದಾನೆ, ಅವನು ಸಂಪೂರ್ಣ ಭಿಕ್ಷಕನಾಗಿದ್ದಾನೆ ಮತ್ತು ಈಗ ಅವನು ಯಾವುದೋ ಶ್ರೀಮಂತರ ಮನೆಯಲ್ಲಿ ಹಂದಿಗಳನ್ನು ಮೇಯಿಸುತ್ತಾ ಇದ್ದಾನೆ. ಇದನ್ನು ಕೇಳಿದ ತಂದೆಯ ಹೃದಯವು ಸಂಪೂರ್ಣವಾಗಿ ಜಜ್ಜಿ ಹೋಯಿತು. ಅವನು ತನ್ನ ಮಗನನ್ನು ನೋಡಲು ಮಾತ್ರ ಬಯಸುತ್ತಿದ್ದನು. ಹಾಗಾಗಿ ಅವನು ಪ್ರತಿದಿನ ತನ್ನ ಮನೆಯ ಮುಖ್ಯ ಗೇಟಿಗೆ ಹೋಗುತ್ತಿದ್ದನು ಮತ್ತು ದೂರವನ್ನು ನೋಡುತ್ತಾ ತನ್ನ ಮಗ ಬರುತ್ತಾನೋ ಎಂದು ಕಾಯುತ್ತಿದ್ದನು. ಯಾರಾದರೂ ಆ ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡರೆ ಅವನು ತನ್ನ ಮಗ ಎಂದು ನೋಡಲು ಎಚ್ಚರಿಕೆಯಿಂದ ನೋಡುತ್ತಿದ್ದನು. ಆದರೆ ಅಲ್ಲ, ಅದು ಕೇವಲ ಮತ್ತೊಂದು ವ್ಯಕ್ತಿಯಾಗಿದ್ದನು. ನಂತರ ಇನ್ನೊಬ್ಬ ವ್ಯಕ್ತಿ ಕಾಣಿಸಿಕೊಂಡನು ಮತ್ತು ಅದು ಅವನ ಮಗನಲ್ಲ ಎಂಬುದಾಗಿ ಗೊತ್ತಾಯಿತು. ಹೀಗೆಯೇ ತಂದೆ ಕಾಯುತ್ತಿದ್ದರು. ತಂದೆ ಬಹಳ ಶ್ರೀಮಂತವಾಗಿರುವ ವ್ಯಕ್ತಿ. ಆದರೆ ತನ್ನ ಮಗನನ್ನು ಕಳಕೊಂಡ ಮೇಲೆ ಸಂಪತ್ತಿನ ಬಗ್ಗೆ ಅವನಿಗೆ ಆಸಕ್ತಿ ಇರಲಿಲ್ಲ. ಅವನು ತನ್ನ ಮಗನನ್ನು ಮರಳಿ ಬಯಸಿದನು. ಅವನು ತನ್ನ ಮಗ ತನ್ನ ಬಳಿಗೆ ಹಿಂದಿರುಗಬೇಕೆಂಬುದು ಪೂರ್ಣ ಹೃದಯದಿಂದ ಬಯಸುತ್ತಿದ್ದನು. ತದನಂತರ ಒಂದು ದಿನ ಅವನು ದೂರದಲ್ಲಿ ನೋಡುತ್ತಿರುವಾಗ ದೂರದಲ್ಲಿ ಒಬ್ಬ ಭಿಕ್ಷುಕನು ತನ್ನ ಕಡೆಗೆ ನಡೆದುಕೊಂಡು ಬರುವುದನ್ನು ನೋಡಿದನು. ಭಿಕ್ಷುಕನಿಗೆ ಶಕ್ತಿಯೇ ಇರಲಿಲ್ಲ ಮತ್ತು ಒಂದು ಕಾಲ ಇನ್ನೊಂದರ ಮುಂದೆ ಇಡಲು ಸಾಧ್ಯವಾಗಲಿಲ್ಲ. ಆದರೆ ಈತ ತನ್ನ ಮಗ ಎಂದು ನಡಿಗೆಯಿಂದ ತಿಳಿದಿತ್ತು. ಈಗ 20ನೇ ವಾಕ್ಯವನ್ನು ನೋಡಿರಿ. ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿ ಇರುವಾಗ ಅವನ ತಂದೆಯು ಅವನನ್ನು ಕಂಡು, ಅವರು ಇನ್ನು ದೂರದಲ್ಲಿ ಇದ್ದಾಗ, ಅಂದರೆ ಅವನು ಇನ್ನು ಬಹಳ ದೂರದಲ್ಲಿದ್ದು, ಅವನ ತಂದೆಯು ಅವನನ್ನು ಕಂಡು ಅವನನ್ನು ಗುರುತಿಸಿದನು. ಕನಿಗರಪಟ್ಟು ಅವನ ಬಗ್ಗೆ ವಿಷಾದಿಸಿದನು. ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅವನ ತಂದೆ ಅವನ ಬಳಿಗೆ ಓಡಿ ಹೋಗಿ ಅವನನ್ನು ತಪ್ಪಿಕೊಂಡು ಮುದ್ದಿಟ್ಟನು. ನೀನು ರಾಸ್ಕಲ್, ಮರಳಿ ಬರಲು ಯಾಕೆ ಇಷ್ಟು ದಿನ ಕಾಯುತ್ತಿದ್ದೀಯಾ? ಈ ಮಗನ ಬಟ್ಟೆ ಹಂದಿ ಗೊಬ್ಬರದಿಂದ ದುರ್ವಾಸನೆ ಬರುತ್ತಿತ್ತು. ಅವನು ತುಂಬ ದಿನ ಸ್ನಾನ ಮಾಡಿರಲಿಲ್ಲ ಮತ್ತು ಅವನು ಹೇಗೆ ಹಲ್ಲುಜ್ಜಿದನು. ಆದರೆ ಅವನು ತಂದೆ ಅವನನ್ನು ತಪ್ಪಿಕೊಂಡು ಮುದ್ದಿಟ್ಟನು. ತಂದೆಯ ಹೃದಯವು ಹೀಗೆ ಆಗಿದೆ. ಒಬ್ಬ ತಂದೆಯ ಹೃದಯ ಹೀಗೆ ಆಗಿದೆ. ಮತ್ತೆ ಇದೇ ಆಗಿದೆ ದೇವರ ಹೃದಯ. ವಾಕ್ಯ 21 ನೋಡಿರಿ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ನಂತರ ಅವನು ತನ್ನ ತಂದೆಯನ್ನು ತನ್ನ ಸೇವಕರಲ್ಲಿ ಒಬ್ಬನಾಗಿ ಹಿಂದಿರುಗಿಸುವಂತೆ ಕೇಳಲು ಬಯಸಿದನು. ಆದರೆ ಅವನ ತಂದೆ ಅವನಿಗೆ ಹೆಚ್ಚು ಮಾತಾಡಲು ಬಯಸಿಲ್ಲ. ನೀವು ಯಾಕೆ ಅಂತಹ ಅಸಂಬಂಧವನ್ನು ಮಾತಾಡುತ್ತಿದ್ದೀರಿ? ಅವನ ತಂದೆಯು ಅವನನ್ನು ಹೋಗಲು ಬಿಡಲಿಲ್ಲ. ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ. ಇದು ಯಾವ ರೀತಿಯ ನಿಲುವಂಗಿ ಎಂದು ನೀವು ಯೋಚಿಸ್ತೀರಿ? ಯಾವ ರೀತಿಯ ಉಡುಪನ್ನು ಅತ್ಯುತ್ತಮ ನಿಲುವಂಗಿಯಾಗಿರುತ್ತದೆ? ಇದು ಪಾಪಿಯನ್ನು ಧರಿಸುವಂತಹ ರಕ್ಷಣೆಯ ವಸ್ತ್ರವಾಗಿದೆ. ಶ್ರೇಷ್ಠವಾದ ನಿಲುವಂಗಿ ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ಬಿಡಿರಿ, ಕಾಲಿಗೆ ಜೋಡು ಮಡಿಸಿರಿ.
ಉಂಗುರವು ಭರವಸೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಚಪ್ಪಲಿಗಳು ಸುವಾರ್ತೆಯನ್ನು ಪ್ರತಿನಿಧಿಸುತ್ತದೆ. ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದಿದ್ದಾನೆ, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂಬುದಾಗಿ ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೂ ತೊಡಗಿದರು. ನಿಮ್ಮ ಬಗ್ಗೆ ಏನು? ನೀವು ಅನೇಕ ಪಾಪಗಳನ್ನು ಮಾಡಿರುವುದರಿಂದ ದೇವರು ನಿಮಗೆ ಭಯಪಡುವಂತೆ ತೋರುತ್ತದೆ. ಪಾಪ ಮಾಡಿದ ಜನರು ದೇವರಿಲ್ಲ ಎಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ದೇವರಿಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಆತ್ಮಸಾಕ್ಷಿಯು ಅವರನ್ನು ತೊಂದರೆಗೊಳಿಸುತ್ತದೆ. ಅವರು ದೇವರನ್ನು ನಂಬಬಹುದು, ಆದರೆ ಅವರಿಗೆ ಭಯಪಡುತ್ತಾರೆ. ಅವರಿಗೆ ಆತನು ಭಯ ಹುಟ್ಟಿಸುವಂಥ ದೇವರಾಗಿದ್ದಾರೆ. ಆದರೆ ಈ ಕಿರಿಯ ಮಗನಿಗೆ ತನ್ನ ತಂದೆಯು ತನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಹೊಂದಿದ್ದಾನೆಂದು ತಿಳಿದಿರಲಿಲ್ಲವೋ, ಹಾಗೆಯೇ ಪಾಪಿಗಳಿಗೂ ತಂದೆಯಾದ ದೇವರಿಗೆ ತಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದಾಗಿ ತಿಳಿದಿಲ್ಲ. ಪಾಪಿಯು ದೇವರನ್ನು ಕಲ್ಪಿಸಿಕೊಳ್ಳುವಂಥ ರೀತಿ ಮತ್ತು ದೇವರು ಪಾಪಿಯನ್ನು ನೋಡುವಂಥ ರೀತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ದೇವರು ಪಾಪವನ್ನು ದ್ವೇಷಿಸುತ್ತಾನೆ, ಆದರೆ ಅವನು ಪಾಪಿಯನ್ನು ದ್ವೇಷಿಸುವುದಿಲ್ಲ. ಇಲ್ಲಿ ತಂದೆಯ ಚಿತ್ರಣವು ದೇವರ ಚಿತ್ರಣವಾಗಿದೆ. ಮನುಷ್ಯನು ಪಾಪಗಳನ್ನು ಮಾಡುತ್ತಾನೆ, ಅವನು ಜಗತ್ತಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಮತ್ತು ಅವನು ತನ್ನ ಶರೀರಕ್ಕಾಗಿ ಮಾತ್ರ ಬದುಕುತ್ತಾನೆ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಆದರೆ ಒಬ್ಬ ಪಾಪಿಯು ಎಷ್ಟು ಕೊಳಕು, ದುಷ್ಟ ಮತ್ತು ದುರ್ವಾಸನೆಯಿಂದ ಕೂಡಿದರೂ ದೇವರವನನ್ನು ತುಂಬ ಪ್ರೀತಿಸುತ್ತಾನೆ. ಅವನನ್ನು ತೆರೆದ ತೋಳುಗಳಿಂದ ಸ್ವಾಗತಿಸಲು ಮತ್ತು ಅವನನ್ನು ಚುಂಬಿಸಲು ಸಿದ್ಧನಾಗುತ್ತಾನೆ. ಈ ಪಾಪಿಯನ್ನು ಹೇಗೆ ವ್ಯಕ್ತಪಡಿಸಲಾಗುತ್ತದೆ? ಯೇಸು ಈ ಲೋಕಕ್ಕೆ ಬಂದಾಗ ಅದು ವ್ಯಕ್ತವಾಗಿದೆ. ಅವನು ಪಾಪಿಗಳನ್ನು ಹುಡುಕಿಕೊಂಡು ಬಂದನು. ಅದಕ್ಕಾಗಿಯೇ ಅವನು ನಮ್ಮ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು ಮತ್ತು ನಮ್ಮ ಎಲ್ಲ ಪಾಪಗಳಿಗೆ ಬೆಲೆಯನ್ನು ಪಾವತಿಸಲು ತನ್ನ ರಕ್ತವನ್ನು ಸುರಿಸಿದನು. ಆದ್ದರಿಂದ ನಂಬಿಕೆಯು ದೇವರ ಬಗ್ಗೆ ನಮಗಿರುವಂಥ ತಪ್ಪು ತಿಳುವಳಿಕೆಯನ್ನು ನಿವಾರಿಸುವಂಥ ವಿಷಯವಾಗಿದೆ. ನೀವು ದೇವರನ್ನು ತಪ್ಪಾಗಿ ಅರ್ಥೈಸುತ್ತಿದ್ದೀರಿ. ಆದ್ದರಿಂದ ದೇವರು ನನ್ನನ್ನು ಪ್ರೀತಿಸುತ್ತಾನೆ, ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಅವನು ಮಗ ಬಂದು ಕ್ಷಮೆ ಕೇಳಿದ್ದಕ್ಕೆ ಅವನ ಮುಖದಲ್ಲಿ ಕಣ್ಣೀರು ಧಾರಧಾರೆಯಾಗಿ ಹರಿಯುತ್ತಿರುವಂಥ ಕಾರಣ ತಂದೆ ಅವನನ್ನು ಕ್ಷಮಿಸಿದ್ದಾನೆಯೋ? ಅವನು ಅತ್ತದರಿಂದ ಅವನನ್ನು ಕ್ಷಮಿಸಿದ್ದಾನೆಯೋ? ಅಥವಾ ಮಗನು ತನ್ನ ತಂದೆಯ ಬಳಿಗೆ ಬಂದು ಅವನನ್ನು ಕ್ಷಮಿಸುವಂತೆ ಕೇಳುವಂಥ ಮೊದಲು ಅವನನ್ನು ಕ್ಷಮಿಸಲಾಗಿದೆಯೇ? ಅದು ಯಾವ ಮಾರ್ಗವಾಗಿತ್ತು? ನೀವು ನೋಡಿ, ತಂದೆ ಮಗನನ್ನು ನೋಡುವಂಥ ಮೊದಲು, ಮಗ ಹಿಂದಿರುವಾಗ ಮುನ್ನೆ, ಮಗ ಹೋದ ತಕ್ಷಣ ತಂದೆ ಮಗನ ಬಗ್ಗೆ ಯೋಚಿಸುತ್ತಿದ್ದರು. ತಂದೆಯು ತನ್ನ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ತನ್ನ ಮಗ ಕಿತ್ತುಕೊಂಡಿದ್ದಾನೆ ಎಂಬುದಾಗಿ ವದಂತಿಯನ್ನು ಹೇಳಿದಾಗ ಅವನು ಹಣದ ಬಗ್ಗೆ ಕಾಳಜಿ ವಹಿಸದೆ ಆ ತಂದೆ ತನ್ನ ಮಗನಿಗೋಸ್ಕರವಾಗಿ ಕಾಳಜಿ ವಹಿಸುತ್ತಿತ್ತು. ತನ್ನ ಮಗ ತನ್ನ ಪಿತ್ರಾರ್ಜಿತ ಹಕ್ಕನ್ನು ಅಥವಾ ಇಲ್ಲದೆ ತನ್ನ ಬಳಿಗೆ ಮರಳಬೇಕಾದವನು ಬಯಸಿದನು. ನೀವು ದೇವರನ್ನು ಹುದುಗಲು ಪ್ರಾರಂಭಿಸುವಂಥ ಮೊದಲು, ನೀವು ಯೇಸುವನ್ನು ನಂಬುವಂಥ ಮೊದಲು ದೇವರು ನಿಮ್ಮನ್ನು ಕ್ಷಮಿಸಿದ್ದಾರೆ. ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ಇಲ್ಲಿಯವರೆಗೆ ದೇವರ ಬಗ್ಗೆ ನಿಮಗಿರುವಂಥ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಬೇಕಾಗಿದೆ. ಇಲ್ಲಿ ಮಗನನ್ನು ಹುಡುಕಿದ್ದಂಥ ತಂದೆಯೇ ದೇವರಾಗಿದ್ದಾರೆ. ಪೋಲಿ ಮಗನಂತೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ದೇವರ ಪ್ರತಿರೂಪದಲ್ಲಿ ದೇವರ ಸೃಷ್ಟಿಸಿದ ನಮ್ಮ ಆತ್ಮಗಳು ನಾಶವಾದವು, ಅಂದರೆ ಅವುಗಳನ್ನು ಮಾರಾಟ ಮಾಡಲಾಯಿತು. ಆದರೆ ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ. ಈಗ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪುಸ್ತಕಕ್ಕೆ ತಿರುಗೋಣ.
ಅಧ್ಯಾಯ 44. ಯೆಶಾಯ ಅಧ್ಯಾಯ 44. ಯೆಶಾಯ ಅಧ್ಯಾಯ 44 ವಾಕ್ಯ 22ನೇ ವಾಕ್ಯ. ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿ. ನಿನ್ನ ದ್ರೋಹಗಳನ್ನು ಮಂಚಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ನೀವಿಲ್ಲಿ ನೋಡಿದರೆ ನಿಮ್ಮ ಪಾಪಗಳು ನಿಮ್ಮ ಮತ್ತು ದೇವರ ನಡುವೆ ದಟ್ಟವಾದ ಮೋಡದಂತೆ ನಿರ್ಮಿಸಿದೆ ಎಂದರ್ಥ. ಇವನೇ ದೇವರು ಮತ್ತು ಇವನು ಮನುಷ್ಯ ಎಂದು ಹೇಳೋಣ. ಅವನು ಪಾಪಿ. ಈ ಮನುಷ್ಯನು ಮಾಡಿದ ಪಾಪಗಳು ದೇವರ ಮುಂದೆ ಹೋಗಿವೆ ಮತ್ತು ಅವುಗಳಲ್ಲಿ ಅನೇಕವು ದಟ್ಟವಾದ ಮೋಡದಂತಿವೆ. ವಾಸ್ತವವಾಗಿ ಮನುಷ್ಯನಿಗೆ ಅದರ ಅರಿವಿರಲಿಲ್ಲ. ಅವನು ದೇವರ ವಿರುದ್ಧ ಅಪಾರ ಸಂಖ್ಯೆಯನ್ನು ಪಾಪವನ್ನು ಮಾಡುತ್ತಾನೆ. ಕೇವಲ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯು ಸುಳ್ಳು ಹೇಳಬಹುದು, ಅವನು ಕೋಪಗೊಳ್ಳಬಹುದು. ಮತ್ತು ನೀವು ಎಲ್ಲ ಪಾಪಗಳನ್ನು ಒಟ್ಟಿಗೆ ಸೇರಿಸಿದಾಗ ಅವುಗಳಲ್ಲಿ ಕೆಲವು ಇವೆ. ಅವುಗಳು ಮೋಡದಂತೆ ಇದೆ, ದಟ್ಟವಾದ ಮೋಡವನ್ನು ನಿರ್ಮಿಸುತ್ತದೆ. ಆದರೆ ಇದರ ಬಗ್ಗೆ ದೇವರೇನು ಹೇಳುತ್ತಿದ್ದಾನೆ? ನಿನ್ನ ದ್ರೋಹಗಳನ್ನು ಮಂಚಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಈ ದಿನಗಳಲ್ಲಿ ಯೇಸುವನ್ನು ನಂಬುವಂಥ ಜನರು ಸಾಮಾನ್ಯವಾಗಿ ಅವರು ಪಶ್ಚಾತ್ತಾಪ ಪಟ್ಟರೆ ಅವರು ಕ್ಷಮಿಸಲ್ಪಡುತ್ತಾರೆ ಎಂದು ಭಾವಿಸುತ್ತಾರೆ. ಪಶ್ಚಾತ್ತಾಪ ಪಡುವುದು ತಮ್ಮ ಪಾಪಗಳಿಗಾಗಿ ಅಳುವುದು ಮತ್ತು ದುಃಖ ಪಡುವುದು ಎಂಬುದಾಗಿ ಅವರು ಹೇಳುತ್ತಾರೆ. ಇದು ಪಶ್ಚಾತ್ತಾಪ ಪಡುವಂಥ ರೂಪವಾಗಿರಬಹುದು, ನಿಜನೇ. ಆದರೆ ಇದು ಕೇವಲ 1% ಅಷ್ಟೇ. ಅದು ಪಶ್ಚಾತ್ತಾಪದಿಂದ ಅರ್ಥವಿಲ್ಲ. ಪಶ್ಚಾತ್ತಾಪ ಎನ್ನುವುದು ದೇವರಿಗೆ ಬೆನ್ನು ಹಾಕಿದ ವ್ಯಕ್ತಿ ಮತ್ತೆ ಸಂಪೂರ್ಣವಾಗಿ ಹಿಂದೆ ತಿರುಗಿ ದೇವರ ಮುಂದೆ ನಿಲ್ಲುವಂಥ ವಿಷಯವಾಗಿದೆ. ಆದ್ದರಿಂದ ಇಲ್ಲಿ ಅದು ಹೇಳುತ್ತದೆ, ನನ್ನ ಕಡೆಗೆ ತಿರುಗಿಕೋ, ನನ್ನ ಕಡೆಗೆ ತಿರುಗಿಕೋ ಅಂದರೆ ಪಶ್ಚಾತ್ತಾಪ ಪಡು, ನನ್ನ ಕಡೆಗೆ ತಿರುಗಿಕೋ. ಆದರೆ ನಾವು ಆತನ ಬಳಿಗೆ ಹಿಂದಿರುಗುವಾಗ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ಇದರ ಅರ್ಥವೇ? ಅಥವಾ ಅವನು ಈಗಾಗಲೇ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ ಮತ್ತು ಆದ್ದರಿಂದ ಅವನು ನನ್ನ ಕಡೆಗೆ ಹಿಂದಿರುಗಿ ಬಾ ಎಂಬುದಾಗಿ ಹೇಳುತ್ತಾವೆ? ಇದನ್ನು ನೋಡಿ, ಇಲ್ಲಿರುವಂಥ ಈ ಪಾಪಿಯು ದೇವರ ಬಳಿಗೆ ಬರಲು ಬಯಸುತ್ತಾನೆ, ಅವನು ದೇವರ ಬಳಿಗೆ ಹೋಗಲು ಬಯಸುತ್ತಾನೆ ಮತ್ತು ಅವನು ಹಿಂದಿರುಗುತ್ತಾನೆ. ಆದರೆ ಅವನು ದೇವರ ಕಡೆಗೆ ತಿರುಗಲು ಪ್ರಯತ್ನಿಸಿದಾಗ ಅವನು ತನ್ನ ಪಾಪಗಳು ತನ್ನ ದಾರಿಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುತ್ತೆ ಎಂಬುದಾಗಿ ನೋಡಬಹುದು. ಮತ್ತು ಅವನು ಮುಂದೆ ಹೋಗಲು ಸಾಧ್ಯವಿಲ್ಲ, ಅವನು ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಹೇಗೆ ದೇವರ ಮುಂದೆ ಹೋಗಕ್ಕೆ ಸಾಧ್ಯ? ಕಾರಣ ಪಾಪ ಉಂಟು. ಆದ್ದರಿಂದ ಈಗ ಜನರು ತಮ್ಮ ಪಾಪದ ನಿಮಿತ್ತ ಅಳುತ್ತಾರೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ ಮತ್ತು ಅವರನ್ನು ಕ್ಷಮಿಸುವಂಥ ದೇವರನ್ನು ಕೇಳುತ್ತಾರೆ. ಅಂದರೆ ಅವರು ದೇವರ ಕಡೆಗೆ ಮರಳಲು ಬಯಸುತ್ತಾರೆ. ಅವರು ದೇವರ ಬಳಿಗೆ ಮರಳಲು ಬಯಸುವಂಥ ಸಮಯದಲ್ಲಿ ಅವರು ಅವನ ಬಳಿಗೆ ಮರಳಿದ್ದಾರೆ ಎಂದು ಅರ್ಥವಲ್ಲ. ಆದರೆ ದೇವರ ಮನುಷ್ಯನ ನೋಡಿದಾಗ ಕ್ವಾನ್ ಎಂಬ ಹೆಸರಿನಲ್ಲಿ ಒಬ್ಬ ಮನುಷ್ಯನಿದ್ದಾನೆ ಮತ್ತು ಅವನು ತನ್ನ ಬಳಿಗೆ ಮರಳಲು ಬಯಸುತ್ತಾನೆ. ಆದರೆ ಅವನು ತನ್ನ ಪಾಪಗಳ ಕಾರಣದಿಂದ ಬರಲು ಸಾಧ್ಯವಿಲ್ಲ. ಆದ್ದರಿಂದ ದೇವರು ಯೇಸುವನ್ನು ಲೋಕಕ್ಕೆ ಕಳುಹಿಸಿದನು ಮತ್ತು ಯೇಸು ಈ ಪಾಪವನ್ನೆಲ್ಲ ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯ ಮೇಲೆ ಮರಣ ಹೊಂದಿದನು ಮತ್ತು ಆದ್ದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಅವರೆಲ್ಲ ಕೊಚ್ಚಿ ಹೋಗಿದ್ದಾರೆ. ಆದ್ದರಿಂದ ದೇವರು ಈ ಮನುಷ್ಯನಿಗೆ ಹೇಳುತ್ತಾನೆ, ನಾನು ಮೋಡದಂತೆ ಮುಂಚಾನೆಯ ಮಿಂಚಿನ ಹಾಗೆ ನಿನ್ನ ಅಪರಾಧಗಳನ್ನು ಅಳಿಸಿ ಹಾಕಿದ್ದೇನೆ. ಆದ್ದರಿಂದ ನನ್ನ ಬಳಿಗೆ ಹಿಂದಿರುಗಿ ಬಾ, ಚಿಂತೆ ಮಾಡಬೇಡ, ನನ್ನ ಬಳಿಗೆ ಬಾ. ಮತ್ತು ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿದೆ ಎಂದು ನೀವು ಅರ್ಥ ಮಾಡಿಕೊಂಡಾಗ ನೀವು ದೇವರಿಗೆ ಕೃತಜ್ಞರಾಗುತ್ತೀರಿ. ಅದು ಪಶ್ಚಾತ್ತಾಪವಾಗಿದೆ. ಇದು ನಿಜವಾಗಿಯೂ ದೇವರಿಗೆ ಹಿಂದಿರುಗುವುದಾಗಿದೆ. ನಿಮ್ಮ ಹೃದಯದಲ್ಲಿ ನೀವು ಅರ್ಥ ಮಾಡಿಕೊಂಡರೆ, ಆದ್ದರಿಂದ ದೇವರು ನನ್ನ ಪಾಪಗಳೆಲ್ಲ ಕ್ಷಮಿಸಿದ್ದಾನೆ, ಧನ್ಯವಾದಗಳು ಕರ್ತನೆ, ಅದಾಗಿದೆ ಪಶ್ಚಾತ್ತಾಪ. ಆದರೆ ಇದನ್ನೆಲ್ಲವನ್ನು ಒಂದು ಹೆಜ್ಜೆ ಮುಂದೆ ಇಡಲು ಈಗ ನಾವು ಪಾಪಗಳನ್ನು ಮಾಡುತ್ತೇವೆ ಮತ್ತು ಭವಿಷ್ಯದಲ್ಲಿ ನಾವು ಇನ್ನು ಅನೇಕ ಪಾಪಗಳು ಮಾಡುತ್ತೇವೆ.
ಹಾಗಾದರೆ ಆ ಪಾಪಗಳ ಬಗ್ಗೆ ನಾವು ಏನು ಮಾಡಬಹುದು? ಅದು ಹೇಳುತ್ತದೆ, ನಾನು ನಿಮ್ಮ ಅಪರಾಧಗಳನ್ನು ಮೋಡದಂತೆ ಮತ್ತು ನಿಮ್ಮ ಪಾಪಗಳನ್ನು ಬೆಳಗಿನ ಮಿಂಚಿನಂತೆ ಅಳಿಸಿ ಹಾಕಿದ್ದೇನೆ. ಅಳಿಸಿ ಹಾಕಿದೆ ಅಂದರೆ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ ಎಂದ. ಆದ್ದರಿಂದ ನಿಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದೆ ಎಂದರೆ ಅರ್ಥ. ಅದು ಯಾಕೆಂದರೆ ನಾನು ಪಾಪ ಮಾಡುತ್ತಲೇ ಇದ್ದೇನೆ. ಈ ಸಭೆಯ ಕೊನೆಯಲ್ಲಿ ನಾನು ಹೊರಗೆ ಹೋದರೆ ಮತ್ತು ಯಾರಾದರೂ ನನಗೆ ಅಸಹ್ಯಕರವಾದ ನೋಟವನ್ನು ನೋಡಿದರೆ ನಾನು ಬಹುಶಃ ಕೋಪಗೊಳ್ಳುತ್ತೇನೆ. ಅದು ಪಾಪವು ನನ್ನೊಳಗೆ ಇನ್ನೂ ಮಿಡಿಯುತ್ತಿದೆ. ನನ್ನ ಪಾಪವನ್ನು ಹೇಗೆ ಅಳಿಸಬಹುದು? ಇದು ಪ್ರಶ್ನೆ. ಜನರು ತಮ್ಮ ಹೃದಯದಲ್ಲಿ ಭಯಪಡುತ್ತಾರೆ, ಏಕೆಂದರೆ ಅವರು ತಮ್ಮ ಪಾಪವನ್ನು ಅಳಿಸಿ ಹಾಕುವಂಥ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಇಲ್ಲಿ ನೋಡಿದರೆ, ಇಲ್ಲಿ ಮಿಸ್ಟರ್ ಬ್ರೌನ್ ಮತ್ತು ಇಲ್ಲಿ ಸ್ಮಿತ್ ಇದ್ದಾರೆ. ಶ್ರೀ ಬ್ರೌನ್ ಮತ್ತು ಶ್ರೀ ಸ್ಮಿತ್ ವಿರುದ್ಧ ಪಾಪ ಮಾಡಿದ್ದಾರೆ. ಶ್ರೀ ಸ್ಮಿತ್ ವಿರುದ್ಧ ಪಾಪ ಮಾಡಿದ್ದಾರೆ. ಇದು ತುಂಬ ದೊಡ್ಡ ಪಾಪವಲ್ಲ. ತದನಂತರ ಇಲ್ಲಿ ನಾವು ಶ್ರೀ ಜಾನ್ಸ್ ಅನ್ನು ನೋಡುತ್ತೇವೆ. ಒಂದು ದಿನ ಶ್ರೀ ಬ್ರೌನ್ ಶ್ರೀ ಜಾನ್ಸ್ ಬಳಿಗೆ ಹೋಗಿ ಶ್ರೀ ಸ್ಮಿತ್ ಬಗ್ಗೆ ಕೆಲವು ಕೆಟ್ಟ ವಿಷಯಗಳನ್ನು ಹೇಳುತ್ತಾನೆ. ಅವರು ಹೇಳುತ್ತದೆ, ಅದು ಶ್ರೀ ಸ್ಮಿತ್ ಒಬ್ಬ ಕೆಟ್ಟ ಮನುಷ್ಯ. ಅಂದರೆ ಶ್ರೀ ಜಾನ್ಸ್ ಶ್ರೀ ಸ್ಮಿತ್ ಬಳಿಗೆ ಹೋಗಿ, ಮಿಸ್ಟರ್ ಬ್ರೌನ್ ನಿಮ್ಮ ಬಗ್ಗೆ ಎಲ್ಲ ರೀತಿಯ ಕೆಟ್ಟ ವಿಷಯಗಳನ್ನು ಹೇಳುತ್ತಿದ್ದಾರೆ, ನೀವು ಕೆಲಸಗಳನ್ನು ಮಾಡಿದ್ದೀರಾ? ಆದ್ದರಿಂದ ಶ್ರೀ ಸ್ಮಿತ್ ಕೋಪಗೊಂಡು, ಅವನು ಏನು ಹೇಳಿದನು ಆ ದುಷ್ಟ? ಶ್ರೀ ಸ್ಮಿತ್ನ ಹೃದಯದಲ್ಲಿ ಶ್ರೀ ಬ್ರೌನ್ ಒಬ್ಬ ದುಷ್ಟನಾಗಿದ್ದಾನೆ. ಆದರೆ ಈ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿರಿ. ಮಿಸ್ಟರ್ ಬ್ರೌನ್ನ ಪಾಪ ಎಲ್ಲಿಗೆ ಹೋಗಿದೆ? ಶ್ರೀ ಬ್ರೌನ್ ಅವರ ಕೆಟ್ಟ ಮಾತು ಶ್ರೀ ಸ್ಮಿತ್ ಜಾನ್ಸನ್ನ ಮೂಲಕವಾಗಿ ಶ್ರೀ ಸ್ಮಿತ್ ಅವರ ಹೃದಯಕ್ಕೆ ಹೋಗಿದೆ. ಅವನ ಹೃದಯದಲ್ಲಿ ಶ್ರೀ ಬ್ರೌನ್ ಒಬ್ಬ ದುಷ್ಟನಾಗಿದ್ದಾನೆ. ನಂತರ ಒಂದು ದಿನ ಶ್ರೀ ಬ್ರೌನ್ ಶ್ರೀ ಸ್ಮಿತ್ ಅವರನ್ನು ಭೇಟಿಯಾಗುತ್ತಾರೆ. ಏನೂ ಆಗಿಲ್ಲ ಎಂಬಂತೆ ಅವರು ಶ್ರೀ ಸ್ಮಿತ್ಗೆ ಹೇಳುತ್ತಾರೆ, ಈ ದಿನಗಳಲ್ಲಿ ನೀವು ಹೇಗೆ ಮಾಡ್ತಿದ್ದೀರಿ? ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಆದರೆ ಶ್ರೀ ಸ್ಮಿತ್ ಅಷ್ಟೇನು ಉತ್ತರಿಸುವುದಿಲ್ಲ ಮತ್ತು ಶ್ರೀ ಬ್ರೌನ್ ಅವರನ್ನು ವಿಚಿತ್ರವಾಗಿ ನೋಡುತ್ತಾರೆ. ಹಾಗಾಗಿ ಶ್ರೀ ಬ್ರೌನ್ ಅವರು ಮನೆಗೆ ಹೋದಾಗ ಈ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸುತ್ತಾರೆ. ಶ್ರೀ ಸ್ಮಿತ್ ಯಾಕೆ ಹೀಗೆ ವರ್ತಿಸಿದರು? ಅವನು ನನ್ನನ್ನು ಅಷ್ಟೇನು ತಿಳಿದಿಲ್ಲವನಂತೆ ಯಾಕೆ ವರ್ತಿಸಿದನು? ಮತ್ತು ನಾನು ಅವನೊಂದಿಗೆ ಮಾತಾಡುವಾಗ ಅವನು ಒಂದು ಮಾತು ಹೇಳಲಿಲ್ಲಲ್ಲ. ಅವನ ಈ ಬಗ್ಗೆ ಯೋಚಿಸುತ್ತಾನೆ. ಅವರು ಶ್ರೀ ಜಾನ್ಸ್ ಅವರೊಂದಿಗೆ ಮಾತನಾಡಿರುವಂಥ ಶ್ರೀ ಸ್ಮಿತ್ ಬಗ್ಗೆ ಕೆಲವು ಕೆಟ್ಟ ಮಾತುಗಳನ್ನು ಹೇಳಿದರು ಎಂಬುದಾಗಿ ಅವರು ನೆನಪಿಸುತ್ತಾರೆ. ಶ್ರೀ ಜಾನ್ಸ್ ಅವರಿಗೆ ಹೇಳಿದಂತೆ ತೋರುತ್ತದೆ. ಅವರು ಇದನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರು ಶ್ರೀ ಸ್ಮಿತ್ ಅವರನ್ನು ನೋಡಲು ಹೋಗುತ್ತಾರೆ. ಮಿಸ್ಟರ್ ಸ್ಮಿತ್, ನಾನು ಹಾಗೆ ಮಾಡಬಾರದಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈಗ ಎಚ್ಚರಿಕೆಯಿಂದ ಆಲಿಸಿ. ಈ ರೀತಿ ಕ್ಷಮೆ ಕೇಳುವ ಮೂಲಕ ಶ್ರೀ ಬ್ರೌನ್ ಅವರ ಸಮಸ್ಯೆ ಪರಿಹರಿಸುವಾಗಿದೆಯೇ? ಇದು ಪರಿಹಾರವಾಗಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಪಾಪವನ್ನು ಮಾಡುವಂಥ ವ್ಯಕ್ತಿಯು ತನ್ನ ಪಾಪದ ಸಮಸ್ಯೆಯನ್ನು ಸ್ವತಃ ಪರಿಹರಿಸಲು ಸಾಧ್ಯವಿಲ್ಲ. ಪಾಪ ಮಾಡುವ ವ್ಯಕ್ತಿಯು ಆ ಪಾಪದ ಸಮಸ್ಯೆಯನ್ನು ಸ್ವತಃ ಪರಿಹರಿಸಲು ಸಾಧ್ಯವಿಲ್ಲ. ಇನ್ನೊಬ್ಬ ವ್ಯಕ್ತಿ ಅವನಿಗೆ ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಶ್ರೀ ಬ್ರೌನ್ ತನ್ನ ಪಾಪವನ್ನು ಹೇಗೆ ತೊಳೆದುಕೊಳ್ಳುತ್ತಾನೆ? ಅವರು ಎರಡನೇ ಬಾರಿ ಶ್ರೀ ಸ್ಮಿತ್ ಅವರ ಬಳಿಗೆ ಹೋಗಿ, ಮಿಸ್ಟರ್ ಸ್ಮಿತ್, ನಾನು ಹೇಗೆ ಹೋಗಲಿ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮತ್ತು ಈ ಬಾರಿ ಶ್ರೀ ಸ್ಮಿತ್ ಹೇಳುತ್ತಾರೆ, ಆದರೂ ಮಿಸ್ಟರ್ ಬ್ರೌನ್, ನಾನು ಅದರ ಬಗ್ಗೆ ಎಲ್ಲವನ್ನು ಮರೆತು ಬಿಟ್ಟಿದ್ದೇನೆ. ನನ್ನ ಹೃದಯದಲ್ಲಿ ನಾನು ಎಲ್ಲವನ್ನು ಮರೆತಿದ್ದೇನೆ. ನಾನು ಈಗಾಗಲೇ ನಿಮ್ಮನ್ನು ಕ್ಷಮಿಸಿದ್ದೇನೆ. ಆದ್ದರಿಂದ ಶ್ರೀ ಸ್ಮಿತ್ ಇನ್ನು ಮುಂದೆ ಶ್ರೀ ಬ್ರೌನನ್ನು ಒಬ್ಬ ದುಷ್ಟ ಎಂದು ಭಾವಿಸುವುದಿಲ್ಲ. ಹಾಗಾದರೆ ಶ್ರೀ ಬ್ರೌನ್ ಅವರ ಪಾಪವು ಕಣ್ಮರೆಯಾಗಿದ್ದೇವೆ ಅಲ್ಲವೇ? ಪಾಪ ಮಾಡಿದ ವ್ಯಕ್ತಿಯ ಹೃದಯದಲ್ಲಿ ಅದನ್ನು ಕ್ಷಮಿಸಿದಾಗ ಪಾಪವನ್ನು ತೆಗೆದುಹಾಕಲ್ಪಡುತ್ತದೆ. ನಿಮ್ಮ ಪಾಪವನ್ನು ತೊಡೆದು ಹಾಕಲು ಇದು ಮಾರ್ಗವಾಗಿದೆ. ದೇವರ ಮುಂದೆ ಸುಮ್ಮನೆ ಅಳುವುದರಿಂದ ಪ್ರಯೋಜನವಿಲ್ಲ. ಜನರು ಅಳುವುದರಿಂದ ಪಾಪಗಳು ನಾಶವಾಗುವುದಿಲ್ಲ. ದೇವರು ತನ್ನ ಹೃದಯದಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಿಮ್ಮ ಪಾಪಗಳು ಕಣ್ಮರೆಯಾಗಿವೆ. ನಿಮ್ಮ ಪಾಪಗಳೆಲ್ಲ ಕಣ್ಮರೆಯಾಗಿದ್ದೆ. ಆದರೂ ನೀವು ಇನ್ನೂ ನಿಮ್ಮೊಳಗೆ ಪಾಪ ಸ್ವಭಾವವನ್ನು ಹೊಂದಿದ್ದೀರಾ ಮತ್ತು ನೀವು ಸಾಯುವಂಥ ದಿನದವರೆಗೂ ಆ ಪಾಪ ಸ್ವಭಾವ ನಿಮ್ಮೊಳಗೆ ಇರುತ್ತದೆ.
ಆದರೆ ದೇವರ ದೃಷ್ಟಿಕೋನದಿಂದ ನಾವು ಮಾಡಿದ ಪಾಪಗಳು ಮತ್ತು ನಮ್ಮೊಳಗಿನ ಪಾಪ ಸ್ವಭಾವವು ಕ್ಷಮಿಸಲ್ಪಟ್ಟಿದೆ ಮತ್ತು ಆದ್ದರಿಂದ ಈ ಪಾಪವು ಕಣ್ಮರೆಯಾಯಿತು ಎಂದು ನಾವು ಹೇಳಬಹುದು. ಆ ಪಾಪ ಎಲ್ಲಿಂದ ಮಾಯವಾಯಿತು? ನನ್ನ ಒಳಗಿನಿಂದಲ್ಲ, ಆದರೆ ದೇವರ ಹೃದಯದ ಒಳಗಿನಿಂದ. ಹಾಗಾದರೆ ಇದನ್ನು ಇನ್ನೊಮ್ಮೆ ಓದೋಣ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿ. ನಿನ್ನ ದ್ರೋಹಗಳನ್ನು ಮಂಚಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ನೋಡಿರಿ, ಬೈಬಲ್ನ ಈ ಮಾತುಗಳನ್ನು ನೋಡಿ, ಇವು ದೇವರ ಮಾತುಗಳಾಗಿದೆ. ದೇವರು ಇನ್ನೂ ನಿಮ್ಮ ಪಾಪಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆಯೋ, ಅಥವಾ ನಿಮ್ಮ ಪಾಪದ ಸಮಸ್ಯೆಯನ್ನು ದೇವರ ಹೃದಯದಲ್ಲಿ ಸಂಪೂರ್ಣವಾಗಿ ಪರಿಹರಿಸಲಾಗಿದೆಯೋ? ನಿಮ್ಮ ಪಾಪದ ಸಮಸ್ಯೆಯು ದೇವರ ಹೃದಯದಲ್ಲಿ ಸಂಪೂರ್ಣವಾಗಿ ಪರಿಹರಿಸಲ್ಪಟ್ಟಿದೆಯೇ, ಅಥವಾ ಇನ್ನೂ ನಿಮ್ಮ ವಿರುದ್ಧ ದೋಷವನ್ನು ಹೊಂದಿದ್ದಾನೆಯೇ? ಆದ್ದರಿಂದ ನಿಮ್ಮ ಪಾಪದ ಸಮಸ್ಯೆಯನ್ನು ದೇವರ ವಾಕ್ಯದ ಮೂಲಕವಾಗಿ ಪರಿಹರಿಸಲಾಗುತ್ತದೆ. ಆದ್ದರಿಂದ ನಾವು ದೇವರ ವಾಕ್ಯದ ಮೂಲಕವಾಗಿ ಕ್ಷಮಿಸಲ್ಪಟ್ಟಿದ್ದೇವೆ. ದೇವರ ವಾಕ್ಯದ ಮೂಲಕವೇ ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಮತ್ತು ಒಮ್ಮೆ ನೀವು ಆತನ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ನಂಬಿದರೆ ನಿಮ್ಮ ಸಮಸ್ಯೆಯು ಕೊನೆಗೊಳ್ಳುತ್ತದೆ. ಯೆಶಾಯ ಅಧ್ಯಾಯ 1 ವಾಕ್ಯ 18 ಓದೋಣ. ಯೆಶಾಯ ಅಧ್ಯಾಯ 1. ಹದಿನೆಂಟನೇ ವಾಕ್ಯ ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ಯೆಶಾಯ ಅಧ್ಯಾಯ 1 ವಾಕ್ಯ 18. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವು, ಕಿರ ಮಂಚಿನ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಈ ಬಗ್ಗೆ ಯೋಚಿಸಿ. ನೀವು ಈಗ ದೇವರ ವಾಕ್ಯವನ್ನು ಪಾಲಿಸುತ್ತಿದ್ದೀರಾ ಅಥವಾ ಅದನ್ನು ನಿರಾಕರಿಸುತ್ತಿದ್ದೀರಾ? ಇದರಲ್ಲಿ ಯಾವುದಾದರೂ ಒಂದು ಮಾಡುತ್ತಿರಬಹುದು. ನೀವು ಅದನ್ನು ಪಾಲಿಸಿದರೆ ನೀವು ಆಶೀರ್ವಾದ ಹೊಂದುತ್ತೀರಿ ಮತ್ತು ಅನುಗ್ರಹವನ್ನು ಪಡೆಯುತ್ತೀರಿ. ನೀವು ಅದನ್ನು ನಿರಾಕರಿಸಿದರೆ ನೀವು ಕತ್ತಿಯಿಂದ ನಾಶವಾಗುತ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ನಾಶವಾಗುತ್ತೀರಿ. ಇಲ್ಲಿ ಏನು ಹೇಳುತ್ತದೆ ಎಂಬುದನ್ನು ನೋಡಿ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಪಾಪದ ವಿಷಯವನ್ನು ಚರ್ಚಿಸೋಣ ಎಂದು ದೇವರು ಹೇಳುತ್ತಾನೆ. ದೇವರು ಇಲ್ಲಿ ಮಾತಾಡುತ್ತಿದ್ದಾನೆ. ನಿಮ್ಮ ಪಾಪದ ವಿಷಯವನ್ನು ದೇವರೊಂದಿಗೆ ಚರ್ಚಿಸಲು ಈ ಪದಗಳನ್ನು ಸೂಚಿಸುತ್ತದೆ. ನಿಮ್ಮ ಪಾಪಗಳು ಕಡ್ಡು ಕೆಂಪಾಗಿದ್ದರು, ನಿಮ್ಮ ಪಾಪಗಳು ಕಡ್ಡು ಕೆಂಪು ಬಣ್ಣದಂದಿದ್ದರೆ ಅದರ ಅರ್ಥ ನಿಮ್ಮ ಗಂಭೀರ ಪಾಪಗಳನ್ನು ಸೂಚಿಸುತ್ತದೆ. ನಿಮ್ಮ ಪಾಪಗಳು ಕಡ್ಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರು ಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಇದನ್ನು ನೋಡಿ. ದೇವರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳು ಹಿಮದಂತೆ ಮತ್ತು ಉಣ್ಣೆಯಂತೆ ಬಿಳಿಯಾಗಿವೆ ಮತ್ತು ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿವೆ. ದೇವರ ಹೃದಯದಲ್ಲಿ ಧೂಳಿನ ಕಣಕ್ಕಿಂತ ದೊಡ್ಡದಲ್ಲದ ಚಿಕ್ಕ ಪಾಪವು ಸಹ ದೇವರ ಹೃದಯದಿಂದ ಕಣ್ಮರೆಯಾಯಿತು. ದೇವರ ಹೃದಯದಲ್ಲಿ ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. ಆದ್ದರಿಂದ ನಮ್ಮ ಪಾಪಗಳು ತೊಳೆದು ಹಿಮದಂತೆ ಮತ್ತು ಉಣ್ಣೆಯಂತೆ ಬಿಳಿಯಾಗಿವೆ. ಹಾಗಾದರೆ ನೀವು ದೇವರ ವಾಕ್ಯವನ್ನು ಪಾಲಿಸುತ್ತೀರಾ ಅಥವಾ ಅದನ್ನು ನಿರಾಕರಿಸುತ್ತೀರಾ ಎಂಬುದು ಪ್ರಶ್ನೆ. ಅದನ್ನು ನಿರಾಕರಿಸುವುದೆಂದರೆ ಅನುಮಾನಿಸುವುದು. ಸಂದೇಹವು ದೇವರ ವಾಕ್ಯವನ್ನು ನಿರಾಕರಿಸುವುದಂತೆ ಇರುತ್ತದೆ. ಇದು ನಿಜವಾಗಿಯೂ ಸತ್ಯವೇ?
ನಾನು ಇದನ್ನು ನಂಬಲು ಸಾಧ್ಯವಿಲ್ಲ ಎಂದು ನೀವೇ ಹೇಳಿದಾಗ ನಿಮ್ಮ ಹೃದಯದಲ್ಲಿ ನೀವು ತಲೆ ಆಡಿಸ್ತಿಲ್ಲ, ನನಗೆ ನಂಬಲಾಗುತ್ತಿಲ್ಲ ಎಂದು ಹೇಳುವಾಗ ಇದು ದೇವರ ವಾಕ್ಯವನ್ನು ನಿರಾಕರಿಸುವುದಾಗಿದೆ. ಮತ್ತು ಅದನ್ನು ಪಾಲಿಸುವುದೇನು? ದೇವರು ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ ಎಂದು ಹೇಳಿದ್ದಾರೆ. ಹಿಮದಂತೆ ಅಥವಾ ಕುರಿಮರಿ ಉಣ್ಣೆಯಂತೆ ನಮ್ಮನ್ನು ಶುದ್ಧಿಗೊಳಿಸುವುದು. ಆದ್ದರಿಂದ ಈ ಮಾತುಗಳನ್ನು ಪಾಲಿಸುವುದು ಈ ಸತ್ಯವನ್ನು ಒಪ್ಪಿಕೊಳ್ಳುವಂಥ ವಿಷಯವಾಗಿದೆ. ಈ ಪದಗಳನ್ನು ಅದು ಇರುವ ಹಾಗೆ ಒಪ್ಪಿಕೊಳ್ಳಬಹುದು. ದೇವರ ವಾಕ್ಯ ಹೇಳುವುದನ್ನು ಮಾತ್ರ ನಂಬುವುದು. ದೇವರ ಮಾತನ್ನು ನಂಬುವುದು ಆತನ ಮಾತನ್ನು ಪಾಲಿಸುವುದಾಗಿದೆ. ಸುವಾರ್ತೆಯನ್ನು ಪಾಲಿಸಬೇಕು. ದೇವರ ಮಾತನ್ನು ಪಾಲಿಸಬೇಕು. ಆದ್ದರಿಂದ ನೀವು ಯೋಹಾನ ಸುವಾರ್ತೆ 12ನೇ ಅಧ್ಯಾಯವನ್ನು ನೋಡಿದರೆ ದೇವರ ಆಜ್ಞೆಯು ಶಾಶ್ವತ ಜೀವನವೆಂದು ಹೇಳುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಇದು ಯಾಕೆಂದರೆ ನೀವು ಆತನ ಆಜ್ಞೆಯನ್ನು ಅನುಸರಿಸಿದರೆ ನೀವು ಶಾಶ್ವತ ಜೀವನವನ್ನು ಪಡೆಯುತ್ತೀರಿ. ಆದರೆ ನಂಬದಿರುವುದು ದೇವರ ವಾಕ್ಯಕ್ಕೆ ಅವಿಧೇಯತೆಯಾಗಿದೆ. ಅನುಮಾನ ಪಡುವುದು. ನೀವು ಹೀಗೆ ಮಾಡಿದರೆ ನೀವು ವಿನಾಶಕ್ಕೆ ಸಾಗುತ್ತೀರಿ. ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಈಗ ನಾವು ಯೆಶಾಯ ಅಧ್ಯಾಯ 38ಗೆ ತಿರುಗೋಣ. 38 17ನೇ ವಾಕ್ಯ. ಆಗ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು. ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿತು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದಿ. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಇದೀಗ ನಾವು ಈ ಮಾತುಗಳನ್ನು ಕೇಳುತ್ತಿದ್ದೇವೆ ಮತ್ತು ಆತ್ಮದ ರಕ್ಷಣೆಯನ್ನು ಕಂಡುಕೊಳ್ಳುವಂಥ ಸಲುವಾಗಿ ನಾವು ಇದೀಗ ಬೈಬಲನ್ನು ಓದುತ್ತಿದ್ದೇವೆ. ನೀವು ಆತ್ಮದ ರಕ್ಷಣೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವಾಗ ನೀವು ದೈಹಿಕವಾಗಿ ಏನನ್ನಾದರೂ ಅನುಭವಿಸಲು ಪ್ರಯತ್ನಿಸಿರಬಾರದು. ಅದು ವಿಷಯಗಳನ್ನು ಮಿಶ್ರಣ ಮಾಡುವುದು. ಶರೀರ ಮತ್ತು ಆತ್ಮದ ವಿಭಿನ್ನವಾಗಿದೆ. ರಕ್ಷಣೆಯು ದೈಹಿಕವಾಗಿ ಏನನ್ನಾದರೂ ಅನುಭವಿಸುವುದನ್ನು ಒಳಗೊಂಡಿರುವುದಿಲ್ಲ. ಅದು ಕೆಲವು ದೈಹಿಕ ಭಾವನೆಗಳನ್ನು ಒಳಪಡೆಯುವುದಿಲ್ಲ. ಬೈಬಲ್ ಮಾತುಗಳನ್ನು ನಂಬಿಕೆಯ ಮೂಲಕ ನಿಮ್ಮ ಆತ್ಮವು ಉಳಿಸಲ್ಪಟ್ಟಿರುವುದರಿಂದ ಇದಕ್ಕಾಗಿ ಇಲ್ಲಿ ಹೀಗೆ ಹೇಳುತ್ತದೆ, ಆಗ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು. ಈ ವೇದನೆಯು ಆತ್ಮಸಾಕ್ಷಿಯಲ್ಲಿ ಅನುಭವಿಸುವಂಥ ಹಿಂಸೆಯಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಪಾಪದ ಕಾರಣದಿಂದ ತನ್ನ ಆತ್ಮಸಾಕ್ಷಿಯಲ್ಲಿ ಹಿಂಸೆಯನ್ನು ಅನುಭವಿಸುವಾಗ ಅವನು ಶಾಂತಿಯನ್ನು ಕಳ್ಕೊಂಡುತ್ತಾನೆ. ಆತ್ಮಸಾಕ್ಷಿಯಲ್ಲಿ ಈ ರೀತಿಯ ಹಿಂಸೆಯನ್ನು ಅನುಭವಿಸಿದ ಕೆಲವು ಬಹುಶಮಿದ್ದಾರೆ, ಆದರೆ ಇಂದು ಅವರ ಹೃದಯದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲಿಲ್ಲ. ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿತು ನಿನ್ನ ಪ್ರೀತಿಯೇ. ಇದು ವಿನಾಶದ ಕೂಪದಿಂದ ಬಿಡುಗಡೆಯಾದ ಆತ್ಮವಾಗಿದೆ. ಶರೀರವು ಇನ್ನು ರಕ್ಷಿಸಲ್ಪಟ್ಟಿಲ್ಲ, ಬಿಡುಗಡೆಯನ್ನು ಹೊಂದಿರುವಂಥ ಆತ್ಮವಿದೆಯಾಗಿದೆ. ಒಬ್ಬ ವ್ಯಕ್ತಿಯು ತಾನು ಕ್ಷಮಿಸಲ್ಪಟ್ಟಿದ್ದೇನೆಂದು ಹೇಳುವ ದೇವರ ಮಾತುಗಳನ್ನು ನಂಬಿದಾಗ ಮತ್ತು ಅವನ ಪಾಪದ ಸಮಸ್ಯೆಯನ್ನು ಅವನ ಮನಸ್ಸಾಕ್ಷಿಯಲ್ಲಿ ಪರಿಹರಿಸಿದಾಗ ಅದು ಆತ್ಮದ ರಕ್ಷಣೆಯಾಗಿದೆ. ಅದಾಗಿದೆ ರಕ್ಷಣೆ. ಪಾಪದ ಸಮಸ್ಯೆಯನ್ನು ಆತ್ಮಸಾಕ್ಷಿಯಲ್ಲಿ ಪರಿಹರಿಸಿದಾಗ ಉಂಟಾಗುವುದಾಗಿದೆ. ಅದು ಯಾಕೆಂದರೆ ಯೇಸುವಿನ ರಕ್ತದ ಮೂಲಕ ಪಾಪವನ್ನು ಅಳಿಸಲಾಗಿದೆ. ಈಗ ನನ್ನನ್ನು ಪುನರಾವರ್ತಿಸಿರಿ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದಿ. ಈಗ ಇದನ್ನು ನೋಡಿ. ಇಲ್ಲಿ ನಮಗೆ 10 ಪಾಪಗಳಿವೆ. 1, 2, 3, 4, 5, 6, 7 10 ಪಾಪಗಳಿವೆ. ದೇವರು ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ಅವೆಲ್ಲವುಗಳನ್ನು ಕ್ಷಮಿಸಿದ್ದಾನೆ. ಅವರೆಲ್ಲವನ್ನು ಕ್ಷಮಿಸಿದ್ದಾನೆಯೋ? ಇಲ್ಲಿ ಒಂದು ಮಾತ್ರ ಉಳಿದಿದೆ ಅಲ್ಲವೇ? ಹಾಗಾದರೆ ಅದು ನಿಮ್ಮ ಪಾಪವೆಲ್ಲ ಅಲ್ಲವೇ? ಬೈಬಲ್ ಎಲ್ಲ ಎಂಬುದಾಗಿ ಹೇಳುವಾಗ ಅವುಗಳಲ್ಲಿ ಯಾವುದನ್ನು ಹೊರಪಡಲಿಲ್ಲ ಎಂದರ್ಥ. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದಿ. ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ನನ್ನ ಎಲ್ಲ ಪಾಪಗಳನ್ನು ತನ್ನ ಬೆನ್ನಿನ ಮೇಲೆ ತೆಗೆದುಕೊಂಡನು ಮತ್ತು ಆ ಎಲ್ಲ ಪಾಪಗಳನ್ನು ತೆಗೆದುಹಾಕಲಾಗಿದೆ. ಇದನ್ನೇ ಇಲ್ಲಿ ಹೇಳುತ್ತಿರುವುದು. ಹಾಗಾದರೆ ಯಾವುದೇ ಪಾಪಗಳನ್ನು ಬಿಡಲು ಸಾಧ್ಯವಿಲ್ಲ ಅಲ್ಲವೇ?
ಹೊಸ ಒಡಂಬಡಿಕೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ಈಗ ತಿರುಗೋಣ. ರೋಮಾಪುರದವರಿಗೆ ಅಧ್ಯಾಯ 5. ರೋಮಾಪುರದವರಿಗೆ ಅಧ್ಯಾಯ 5 ವಾಕ್ಯ 8. ರೋಮ 5 ಅದರ 8ನೇ ವಾಕ್ಯ. ನನ್ನ ಅನಂತರವಾಗಿ ಪುನರಾವರ್ತಿಸಿರಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಾವು ಇನ್ನು ಪಾಪಿಗಳಾಗಿದ್ದಾಗ ದೇವರು ತನ್ನ ಪ್ರೀತಿಯ ಸ್ವಪುತ್ರನನ್ನು ನಮಗೋಸ್ಕರವಾಗಿ ಕೊಟ್ಟನು. ಇದು ತುಂಬ ಸ್ಪಷ್ಟವಾಗಿ ಮತ್ತು ಸಂಪೂರ್ಣವಾಗಿ ಖಚಿತವಾಗಿದೆ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಿದ್ದಾನೆ ಎಂಬುದು ದೇವರ ಪ್ರೀತಿಯ ಪ್ರದರ್ಶನವಾಗಿದೆ. ಇದು ದೇವರ ಪ್ರೀತಿಯಾಗಿದೆ. ನಮಗೆ ಇದು ದೇವರ ಪ್ರೀತಿಯಾಗಿದೆ. ನಮಗೆ ದೇವರ ಪ್ರೀತಿಯನ್ನು ಪ್ರದರ್ಶಿಸುವಂಥ ಬೈಬಲ್ನಲ್ಲಿರುವಂಥ ಸ್ಪಷ್ಟ ಪುರಾವೆ ಯಾವುದು? ನೀವು ಅದನ್ನು ಬೈಬಲ್ನಲ್ಲಿ ಓದಿದ್ದೀರಿ ಮತ್ತು ನಿಮಗೆ ಇನ್ನೂ ತಿಳಿದಿಲ್ಲವೇ? ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಯೇಸು ನಮಗಾಗಿ ಸತ್ತನು. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಾವು ಪಾಪಿಗಳಾಗಿದ್ದಾಗಲೂ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂಬುದಕ್ಕೆ ಇದು ಸ್ಪಷ್ಟವಾದ ಪ್ರದರ್ಶನವಾಗಿದೆ. ಈಗ ಮೊದಲ ಯೋಹನ್ನ ಅಧ್ಯಾಯ 4ಗೆ ತಿರುಗೋಣ. ಮೊದಲ ಯೋಹನ್ನ ಅಧ್ಯಾಯ 4 ಇದು ಹೊಸ ಒಡಂಬಡಿಕೆಯಲ್ಲಿದೆ. ಒಂಬತ್ತು ಮತ್ತು 10ನೇ ವಾಕ್ಯ. ಮೊದಲ ಯೋಹನ್ನ ಅಧ್ಯಾಯ 4 9 ಮತ್ತು 10ನೇ ವಾಕ್ಯ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿರಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಲೋಕಕ್ಕೆ ಕಳುಹಿಸಿದ ಆತನ ಮಗನ ಮೂಲಕ ದೇವರ ಪ್ರೀತಿಯ ಪುರಾವೆಯು ನಮಗೆ ಪ್ರದರ್ಶಿಸಲ್ಪಟ್ಟಿದೆ. ಆತನು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಆತನು ಯಜ್ಞವಾಯಿತು. ದೇವರು ನಮ್ಮಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದ್ದು ಹೀಗೆ. ಇದು ದೇವರ ಪ್ರೀತಿಯಾಗಿದೆ. ಈ ಸತ್ಯವನ್ನು ನಂಬುವುದು ದೇವರ ಪ್ರೀತಿಯನ್ನು ಪಡೆದಂತೆಯೇ ಮತ್ತು ಇದು ಬೆಲೆ ಇಲ್ಲದೆ ಪಡೆದುಕೊಳ್ಳುವುದಾಗಿದೆ. ಇದು ಉಚಿತವಾಗಿದೆ. ಈ ಬೈಬಲಿನಿಂದ ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. ಮೊದಲನೇ ಯೋಹನ ಅಧ್ಯಾಯ 2. ಮೊದಲ ಯೋಹನ ಅಧ್ಯಾಯ 2 ವಾಕ್ಯ 2. ದಯವಿಟ್ಟು ನನ್ನನ್ನು ಪುನರಾವರ್ತಿಸಿರಿ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಅವನು ಎಂಬುದು ಹೇಳುವ ಇಲ್ಲಿ ಯೇಸು ಆಗಿದ್ದಾನೆ. ಯೇಸು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳ ಕಾರಣದಿಂದ ನಾವು ದೇವರೊಂದಿಗೆ ಹಗೆತನ ಹೊಂದಿದ್ದೇವೆ. ಆದರೆ ಯೇಸು ನಮ್ಮ ಪಾಪಗಳನ್ನು ತೆಗೆದುಹಾಕುವಂಥ ಪ್ರಾಯಶ್ಚಿತ್ತ ಯಜ್ಞವಾಯಿತು. ಆದರೆ ನಾವು ಇಲ್ಲಿ ನೋಡಿದರೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ಎಂದು ಹೇಳುತ್ತದೆ. ಇದನ್ನು ನೋಡಿ, ಅದು ನಮ್ಮದೆಂದು ಹೇಳಿದಾಗ ಇದು ರಕ್ಷಿಸಲ್ಪಟ್ಟಿರುವಂಥ ಜನರನ್ನು ಉಲ್ಲೇಖಿಸುತ್ತದೆ. ಆದರೆ ಯೇಸು ರಕ್ಷಿಸಲ್ಪಟ್ಟವರ ಪಾಪಗಳಿಗಾಗಿ ಮಾತ್ರವಲ್ಲ, ಇಡೀ ಪ್ರಪಂಚದ ಪಾಪಗಳಿಗಾಗಿಯೇ ಮರಣ ಹೊಂದಿದನು. ಆದ್ದರಿಂದ ಇದು ಇಲ್ಲಿ ಎಲ್ಲ ಜನರನ್ನು ಒಳಗೊಂಡಿದೆ. ನಿಮ್ಮ ಕುಟುಂಬದಲ್ಲಿ ಇಂದು ನಂಬದವರು, ಈಗ ಬೀದಿಯಲ್ಲಿರುವಂಥವರು, ಪ್ರಯಾಣ ಮಾಡುತ್ತಿರುವಂಥವರು, ಬಾರ್ಗಳಲ್ಲಿ ಕುಡಿಯುವಂಥವರು,
ಆ ಜನರೆಲ್ಲರ ಪಾಪಗಳು ಏನಾಯಿತು? ಅಲ್ಲವೇ? ಆದರೆ ಆ ಜನರಿಗೆ ಈ ಸತ್ಯ ತಿಳಿದಿಲ್ಲ. ಹೌದು, ಅವರು ಇದನ್ನು ತಿಳಿದಿದ್ದರೆ ಅದೆಷ್ಟು ಅದ್ಭುತವಾಗಿತ್ತು. ಅವನು ಪಾಪಗಳ ಕ್ಷಮೆಯ ಬಗ್ಗೆ ಹೇಳಿದಾಗ ಅವನು ಹೇಳಬಹುದು, ಓ, ನಾನು ನೋಡುತ್ತೇನೆ, ಧನ್ಯವಾದಗಳು ಕರ್ತನೆ, ಅದು ಪವಿತ್ರಾತ್ಮನ ಕೆಲಸವಾಗಿದೆ. ಪ್ರಪಂಚದ ಅನೇಕ ಜನರಿಗೆ ದೇವರ ಕ್ಷಮೆಯನ್ನು ಒದಗಿಸಿದ್ದಾನೆ. ಆದರೆ ಅವರು ಅಂತಹ ಕರುಣಾಜನಕ ಅಜ್ಞಾನದಲ್ಲಿ ಬದುಕುತ್ತಾ ಇದ್ದಾರೆ. ಆದರೆ ನೀವಿಂದು ಇಲ್ಲಿ ಕುಳಿತಿರುವಾಗ ಮತ್ತು ನೀವು ಇದನ್ನೆಲ್ಲ ಕೇಳಿದ್ದರೂ ಕೂಡ ನೀವಿನ್ನು ನಿಮ್ಮ ಗಂಡನನ್ನು ಹಿಡಿಕೊಳ್ಳುತ್ತಾ ಹೇಳುತ್ತಾರೆ, ನಾನು ರಕ್ಷಣೆಯನ್ನು ಪಡೆಯಬಾರದಿತ್ತು. ಹಾಗೆ ಹೇಳುವುದಾದರೆ ಅದು ಭಯಾನಕವಾಗಿದೆ. ನೀವು ಈ ರೀತಿ ನಿಮ್ಮನ್ನು ತಡೆ ಹಿಡಿಯುತ್ತಿದ್ದಾರೆ. ನೀವು ಅಷ್ಟೇ ದಯನೀಯ ಸ್ಥಿತಿಯಲ್ಲಿರುತ್ತೀರಿ. ಸುವಾರ್ತೆಯ ಬಗ್ಗೆ ತಿಳಿಯಬೇಕಾದ ಅರ್ಥಷ್ಟು ಭಾಗವನ್ನು ನಾನಿನ್ನೂ ವಿವರಿಸಲಿಲ್ಲ. ನಾಳೆ ನಾನೆಲ್ಲವನ್ನು ಅದರ ಅಂತಿಮ ತೀರ್ಪನ್ನು ತರಲು ಬಯಸುತ್ತೇನೆ. ನಾವು ಪ್ರಾರ್ಥಿಸೋಣ. ಪ್ರೀತಿಯ ತಂದೆ ಮತ್ತು ದೇವರೇ, ನಾವು ನಿಮಗೆ ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೋಲಿ ಮಗನಂತೆ ನಾವು ಪಾಪದ ಹಾದಿಯಲ್ಲಿ ನಡೆಯುತ್ತಿದ್ದೆವು. ನಾವು ಜಗತ್ತನ್ನು ಪ್ರೀತಿಸುತ್ತಿದ್ದೆವು ಮತ್ತು ಪ್ರಪಂಚದೊಂದಿಗೆ ಸ್ನೇಹಿತರಾಗಿದ್ದೇವೆ. ವ್ಯಭಿಚಾರಣಿಯಂತೆ ನಾವು ಜಗತ್ತನ್ನು ಪ್ರೀತಿಸಿದ್ದೇವೆ ಮತ್ತು ನಿಮ್ಮಿಂದ ಬೆನ್ನು ತಿರುಗಿಸಿದ್ದೇನೆ. ತಂದೆಯೇ, ಇದುವೇ ನಾವು ಈಗ ಜೀವನವನ್ನು ನಡೆಸುತ್ತಿದ್ದ ರೀತಿ. ಆದರೆ ನಾವು ನಿಮ್ಮ ಕಡೆಗೆ ಹಿಂದಿರುಗಿ ಬರುವಾಗ ಮುಂಚಿತವಾಗಿ ಪಶ್ಚಾತ್ತಾಪಡುವ ಮೊದಲು ನೀವು ಈಗಾಗಲೇ ನಮ್ಮನ್ನು ಪ್ರೀತಿಸ್ತೀರಿ ಮತ್ತು ಬಹಳ ಕಾಲದಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ. ನೀವು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದೀರಿ ಮತ್ತು ನಿಮ್ಮ ಹೃದಯದಿಂದ ನಮ್ಮ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದೀರಿ. ನೀವು ನಮಗೆ ತಂದೆ ಮತ್ತು ದೇವರಾಗಿದ್ದೀರಾ ಮತ್ತು ನಾವಿದನ್ನು ತಿಳಿದುಕೊಳ್ಳುವ ಸಲುವಾಗಿ ನೀವು ನಿಮ್ಮ ಮಗನನ್ನು ಈ ಜಗತ್ತಿಗೆ ಕಳುಹಿಸಿದ್ದೀರಿ ಮತ್ತು ಅವರ ರಕ್ತವನ್ನು ಚೆಲ್ಲುವ ಮೂಲಕವಾಗಿ ಅವರು ನಮ್ಮ ಎಲ್ಲ ಪಾಪಗಳಿಗೆ ಬೆಲೆಯನ್ನು ಪಾವತಿಸಿದರು ಮತ್ತು ನಮ್ಮನ್ನು ಉಳಿಸಿದರು. ಇದಕ್ಕಾಗಿ ನಾವು ನಿಮಗೆ ನಿಜವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವರು ಈ ರಕ್ತವನ್ನು ಚೆಲ್ಲುವುದರ ಮೂಲಕ ಪ್ರಪಂಚದ ಎಲ್ಲ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ಆದರೆ ಈ ಸತ್ಯದ ಅರಿವಿಲ್ಲದಂಥ, ದೇವರ ಅಸ್ತಿತ್ವವನ್ನು ನಿರಾಕರಿಸುವಂಥ ಮತ್ತು ದೇವರನ್ನು ನಿರಾಕರಿಸುವಂಥ ಅನೇಕ ಜನರು ಈ ಲೋಕದಲ್ಲಿ ಇದ್ದಾರೆ. ಅಥವಾ ಅವರು ನಿಮ್ಮನ್ನು ನಂಬುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಅವರ ಪಾಪಗಳು ಒಮ್ಮೆ ಶಾಶ್ವತವಾಗಿ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ತಿಳಿದಿಲ್ಲ. ಕರ್ತನೆ, ಈ ಸುದ್ದಿಯನ್ನು ವಿವೇಚನೆ ಇಲ್ಲದೆ ಎಲ್ಲರಿಗೂ ಘೋಷಿಸಲು ನಾವೇನು ಮಾಡಬೇಕು? ನಾವು ನಿಮ್ಮ ಮಾತನ್ನು ಒಟ್ಟಿಗೆ ಅಧ್ಯಯನ ಮಾಡುತ್ತಿದ್ದೇವೆ ಮತ್ತು ಈ ಸಮಯದಲ್ಲಿ ಈ ಸತ್ಯವನ್ನು ತಿಳಿದಿಲ್ಲದ ಕೆಲವರು ಈ ಮಾತನ್ನು ಕೇಳುತ್ತಿರುವಾಗ ಈ ಸಂತೋಷದಾಯಕ ಸುದ್ದಿಗಳನ್ನು ಕೇಳಲು ಬಂದಿದ್ದಾರೆ. ಇದಕ್ಕಾಗಿ ನಾವು ನಿಮಗೆ ನಿಜವಾಗಿಯೂ ಧನ್ಯವಾದಗಳನ್ನು ಹೇಳುತ್ತೇವೆ. ಆದರೆ ನಿಮ್ಮ ಅಮೂಲ್ಯವಾದ ಮಾತಿನ ಮೂಲಕ ನಮಗೆ ಕೇಳಲು ಇನ್ನೂ ಬಹಳ ಉಳಿದಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಆದ್ದರಿಂದ ನಮ್ಮ ಸಭೆಯ ಕೊನೆಯವರೆಗೂ ನೀವು ನಮ್ಮನ್ನು ಆಶೀರ್ವದಿಸುವುದನ್ನು ಮುಂದುವರಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ಈ ಎಲ್ಲ ವಿಷಯಗಳನ್ನು ದೇವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.